ಹಲೋ ಗಾಯ್ಸ್, ಸ್ವಾಗತ ಐಕಾನಿಕ್ ಮೂವೀಸ್ಗೆ. ನೀವೆಲ್ಲರೂ ಕಮೆಂಟ್ನಲ್ಲಿ ಹೇಳಿದ ಹಾಗೆ ಇವತ್ತು ನಾನು ಇಂಡೋನೇಷಿಯನ್ ಹಾರರ್ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಮೂವಿಯ ಹೆಸರು ಅಲ್ ಮೊರಮ್, ಅಂದರೆ ದ ಡಿಸೀಸ್. ಈ ಮೂವಿಯಲ್ಲಿ ಕೆಲವೊಂದು ಭಯಾನಕವಾದ ರಿಚುವಲ್ ಅನ್ನು ಮಾಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯನ್ನ ಮಣ್ಣಿನ ಒಳಗಡೆ ಮುಚ್ಚಿ ಬರೀ ಅವನ ತಲೆಯನ್ನ ಮಾತ್ರ ಹೊರಗಡೆ ಇಡುತ್ತಾರೆ. ಆ ರಿಚುವಲ್ ತುಂಬಾ ಭಯಾನಕವಾಗಿದೆ. ಆದರೆ ಇಲ್ಲಿ ಆಶ್ಚರ್ಯ ಪಡುವ ವಿಷಯ ಏನಂದ್ರೆ ಆ ರಿಚುವಲ್ ಅನ್ನ ನಿಜವಾಗ್ಲೂ ಇಂಡೋನೇಷ್ಯಾದಲ್ಲಿ ಮಾಡ್ತಾರಂತೆ. ಸೊ ಏನೇ ಆಗಲಿ ಈ ಮೂವಿ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ನೋಡಿ. ಹಾಗೆ ನಾನು ಕ್ವಾಫ್ ಎಂಬ ಒಂದು ಹಾರರ್ ಥ್ರಿಲ್ಲಿಂಗ್ ಆಗಿರುವ ವೆಬ್ ಸೀರೀಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಅದನ್ನ ನೋಡಬೇಕು ಅಂತ ಅನ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಇಲ್ಲ ಮೇಲೆ ಐ ಬಟನ್ ಅಲ್ಲಿ ಶೋ ಆಗುತ್ತೆ, ದಯವಿಟ್ಟು ಹೋಗಿ ನೋಡಿ. ಸೊ ಲೇಟ್ ಮಾಡೋದು ಬೇಡ, ಬೇಗ ಈ ಮೂವಿಯನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾ ಶುರುವಾಗುವುದು ಒಂದು ವಿಚಿತ್ರವಾದ ರಿಚುವಲ್ ನಿಂದ. ಇಲ್ಲಿ ಒಬ್ಬಳು ಮಹಿಳೆ, ಒಬ್ಬ ಹುಡುಗ ಮತ್ತೆ ಒಬ್ಬಳು ಹುಡುಗಿಯನ್ನ ಬದುಕಿರುವಾಗಲೇ ನೆಲದ ಒಳಗಡೆ ಹೂಳುತ್ತಿರೋದನ್ನ ನೋಡ್ತೀವಿ. ಆದರೆ ಅವರ ತಲೆ ಮಾತ್ರ ಹೊರಗಡೆ ಇರುತ್ತದೆ, ಉಳಿದ ಇಡೀ ದೇಹ ನೆಲದ ಒಳಗಡೆ ಇರುತ್ತದೆ. ಆ ಮಹಿಳೆ ಅವರಿಬ್ಬರ ತಲೆ ಮೇಲೆ ಕೈಯನ್ನ ಇಟ್ಟು ಒಂದು ಭಯಾನಕವಾದ ರಿಚುವಲ್ ಅನ್ನ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರ ಸೀನ್ ನೇರವಾಗಿ 6 ದಿನಗಳ ಹಿಂದೆ ಹೋಗುತ್ತೆ. ಅದರಲ್ಲಿ ನಾವು ಒಂದು ಹಳ್ಳಿಯಲ್ಲಿ ಮ್ಯೂಲ್ ಅನ್ನೋ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿಯನ್ನ ನೋಡ್ತೀವಿ. ಅವನ ಹತ್ರ 100 ಎಕರೆ ಜಮೀನು, ಸಾಕಷ್ಟು ಆಸ್ತಿ ಇರುತ್ತದೆ. ಅವನು ಇಡೀ ಊರಿಗೇನೆ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗಿರ್ತಾನೆ. ಆಶ್ಚರ್ಯವಂತೆ ಆ ಹಳ್ಳಿಯಲ್ಲಿ ಇರೋ ಜನರ ಜಮೀನುಗಳಿಗಿಂತ ಇವನ ಜಮೀನಲ್ಲಿ ಮಾತ್ರ ತುಂಬಾ ಒಳ್ಳೆಯ ಬೆಳೆ ಬರ್ತಾ ಇರುತ್ತೆ. ಅದಕ್ಕೆ ಆ ಊರಿನ ಮುಖ್ಯಸ್ಥ ಅವನ ಹತ್ತಿರ ಬಂದು, ಯಾರ ಜಮೀನಲ್ಲೂ ಕೂಡ ಇಷ್ಟು ಚೆನ್ನಾಗಿ ಬೆಳೆ ಬರೋದಿಲ್ಲ, ನಿನ್ನ ಜಮೀನಲ್ಲಿ ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ, ಇದನ್ನ ನೀನು ಹೇಗೆ ಬೆಳೆಸಿದ್ದೀಯಾ, ಇದರ ಸೀಕ್ರೆಟ್ ಏನು ಎಂದು ಕೇಳುತ್ತಾನೆ. ಅದಕ್ಕೆ ಮ್ಯೂಲ್ ಅವನಿಗೆ ಏನು ಕೂಡ ಹೇಳುವುದಿಲ್ಲ. ಅವನು ಇದನ್ನ ಯಾರ ಹತ್ರನೂ ಕೂಡ ಹಂಚ್ಕೊಳ್ತಾ ಇರೋದಿಲ್ಲ. ಹಾಗೆ ಮ್ಯೂಲ್ಗೆ ಒಬ್ಬ ತಮ್ಮನು ಕೂಡ ಇರ್ತಾನೆ. ಅವನ ಹೆಸರು ಸೋಯಲ್ ಆಗಿರುತ್ತೆ. ಅವನಿಗೆ ಆಕ್ಸಿಡೆಂಟ್ ಆಗಿ ಸರಿಯಾಗಿ ನಡೆಯೋದಕ್ಕೂ ಕೂಡ ಅವನಿಗೆ ಆಗ್ತಾ ಇರೋದಿಲ್ಲ. ಆದರೂ ಕೂಡ ಅವನು ಮ್ಯೂಲ್ ನ ಜಮೀನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ನಂತರ ಮ್ಯೂಲ್ ತನ್ನ ಗಾಡಿಯನ್ನ ತಗೊಂಡು ಅಲ್ಲಿಂದ ಹೋಗುತ್ತಾನೆ. ಅವನು ಹೋಗ್ತಾ ಇರುವಾಗ ಒಂದು ಹಣ್ಣಿನ ಗಾಡಿ ತುಂಬಾ ಸ್ಪೀಡ್ ಆಗಿ ಅವನ ಪಕ್ಕದಲ್ಲೇ ಹೋಗುತ್ತೆ. ಮ್ಯೂಲ್ ಸ್ವಲ್ಪದರಲ್ಲೇ ಮಿಸ್ ಆಗ್ತಾನೆ, ಇಲ್ಲ ಅಂದಿದ್ರೆ ಆ ಗಾಡಿ ಅವನನ್ನ ಗುದ್ದಿಕೊಂಡು ಹೋಗ್ತಾ ಇತ್ತು. ನಂತರ ಮ್ಯೂಲ್ ಆ ಗಾಡಿಯ ಡ್ರೈವರಿಗೆ ಬೈದು ಅಲ್ಲಿಂದ ಅವನು ತನ್ನ ಮನೆಗೆ ಹೋಗುತ್ತಾನೆ. ಮನೆಯ ಹೊರಗೆ ಮ್ಯೂಲ್ ನ ಕೊನೆಯ ಮಗ ಯಾಂದ ಕೂತಿರ್ತಾನೆ. ಮ್ಯೂಲ್ ಅವನ ಮಗನ ಹತ್ತಿರ ಬಂದು, ನೀನು ನಿನ್ನ ಓದಿನ ಕಡೆ ಗಮನ ಕೊಡು, ಇಲ್ಲಿಲ್ಲದ ಚಿಂತೆಯನ್ನ ಬಿಟ್ಟು ಬಿಡು, ನಿನ್ನ ಅಣ್ಣ ಮತ್ತೆ ನಿನ್ನ ಅಕ್ಕನನ್ನ ನೋಡಿ ಕಲಿ. ನಿನ್ನ ಅಣ್ಣ ಡಾಕ್ಟರ್ ಆಗಿದ್ದಾನೆ, ನಿನ್ನ ಅಕ್ಕ ಗ್ರಾಜ್ಯುಯೇಷನ್ ಅನ್ನ ಕಂಪ್ಲೀಟ್ ಮಾಡಿದ್ದಾಳೆ. ನಾಳೆ ಅವಳ ಕಾಲೇಜಿನಲ್ಲಿ ಗ್ರಾಜ್ಯುಯೇಷನ್ ಡೇ ಇದೆ. ನಂತರ ಅವಳು ಇಂಜಿನಿಯರ್ ಆಗ್ತಾಳೆ. ಸ್ನೇಹಿತರೆ, ಮ್ಯೂಲ್ಗೆ 3 ಜನ ಮಕ್ಕಳು. ಮೊದಲನೆಯ ಮಗನ ಹೆಸರು ಸೆಸೆ, ಅವನು ಡಾಕ್ಟರ್ ಆಗಿರ್ತಾನೆ. ಎರಡನೆಯ ಮಗಳು ನೂರಿ, ಹಾಗೆ ಅವನ ಕೊನೆಯ ಮಗ ಯಾಂದ. ಮ್ಯೂಲ್ಗೆ ತನ್ನ 2 ಮಕ್ಕಳು ಓದಿ ಸೆಟಲ್ ಆಗಿದ್ದಾರೆ. ಆದರೆ ನನ್ನ ಕೊನೆಯ ಮಗ ಯಾಂದ, ಅವನಿಗೆ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಎಂದು ಅವನು ತುಂಬಾ ಚಿಂತೆ ಮಾಡ್ತಾ ಇರ್ತಾನೆ. ಆಗ ಯಾಂದ ಅವನ ತಂದೆಗೆ ಹೇಳುತ್ತಾನೆ, ನಾನು ಮುಂದೆ ಕಾಲೇಜ್ಗೆ ಹೋಗಿ ಓದಲು ಇಷ್ಟವಿಲ್ಲ, ನಾನು ಇಲ್ಲೇ ಇದ್ದು ನಮ್ಮ ತೋಟಗಳನ್ನ ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ. ಆದ್ರೆ ಅವನ ತಂದೆ ಅದಕ್ಕೆ ಒಪ್ಪುವುದಿಲ್ಲ. ನೀನು ಚೆನ್ನಾಗಿ ಓದಿ ಮುಂದೆ ಕಮಾಂಡರ್ ಆಗಬೇಕು ಎಂದು ಹೇಳುತ್ತಾನೆ. ಹಾಗೆ ಅದೇ ಮನೆಯಲ್ಲಿ ಅಂಜಾಂಗ್ ಅನ್ನೋ ಹುಡುಗಿ ಇರುತ್ತಾಳೆ. ಸ್ನೇಹಿತರೆ, ಅಂಜಾಂಗ್ ಬೇರೆ ಯಾರು ಅಲ್ಲ, ಮ್ಯೂಲ್ ನ ತಮ್ಮ ಸೋಯಲ್ ನ ಮಗಳಾಗಿರ್ತಾಳೆ. ಅವಳು ಕೂಡ ಇಲ್ಲಿ ಮ್ಯೂಲ್ ನ ಮನೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಮನೆ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಈಗ ಅವಳು ಕುದುರೆಗೆ ಮೇವನ್ನ ಹಾಕ್ತಾ ಇರ್ತಾಳೆ. ನಂತರ ಮ್ಯೂಲ್ ಮನೆಯ ಒಳಗಡೆ ಹೋಗುತ್ತಾನೆ. ಅಲ್ಲಿ ಅವನ ಹೆಂಡತಿ ಅಡುಗೆ ಮಾಡ್ತಾ ಇರ್ತಾಳೆ. ಮ್ಯೂಲ್ ಅವನ ಹೆಂಡತಿಯ ಹತ್ತಿರ ಹೋಗಿ, ನಮ್ಮ 2 ಮಕ್ಕಳು ಓದಿನಲ್ಲಿ ಎಷ್ಟು ಮುಂದೆ ಇದ್ದರು, ಈಗ ನೋಡು, ಸೆಸೆ ಡಾಕ್ಟರ್ ಆಗಿದ್ದಾನೆ, ನೂರಿ ಇಂಜಿನಿಯರಿಂಗ್ ಅನ್ನ ಮುಗಿಸಿದ್ದಾಳೆ. ಆದರೆ ಯಾಂದಗೆ ಓದಿನ ಮೇಲೆ ಯಾವ ಆಸಕ್ತಿ ಇಲ್ಲ, ಮುಂದೆ ಅವನಿಗೆ ಒಳ್ಳೆಯ ಅವಕಾಶಗಳಿವೆ. ಆದರೆ ಅವನು ನಾನು ಜಮೀನನ್ನ ನೋಡ್ಕೊಳ್ತೀನಿ, ವ್ಯವಸಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವನ ಹೆಂಡತಿ ಅವನಿಗೆ ಏನು ಇಷ್ಟವಾಗುತ್ತೋ ಅದನ್ನ ಮಾಡಲಿ ಎಂದು ಹೇಳುತ್ತಾಳೆ. ಹಾಗೆ ಅವರು ಮಾತಾಡ್ತಾ ಇರುವಾಗ ಮ್ಯೂಲ್ ಕಾಫಿಯನ್ನ ಕುಡಿತಾನೆ. ಅದನ್ನ ಅವನು ಕುಡಿದ ತಕ್ಷಣ ಇದ್ದಕ್ಕಿದ್ದಾಗೆ ಅವನ ಆರೋಗ್ಯ ಕೆಡೋದಕ್ಕೆ ಶುರುವಾಗುತ್ತೆ. ಅವನು ತನ್ನ ಎದೆಯನ್ನ ಹಿಡಿದುಕೊಂಡು ಕುಸಿದು ಬೀಳುತ್ತಾನೆ. ತಕ್ಷಣ ಅವನ ಹೆಂಡತಿ ಅವನ ಹತ್ತಿರ ಬಂದು ಅವನನ್ನ ಸುಧಾರಿಸ್ತಾಳೆ, ನೀರನ್ನ ಕುಡಿಸಿ ಸಮಾಧಾನ ಮಾಡುತ್ತಾಳೆ. ಮ್ಯೂಲ್ ತನ್ನ ಹೆಂಡತಿಗೆ, ನನಗೆ ತುಂಬಾ ಚಳಿ ಆಗ್ತಾ ಇದೆ ಎಂದು ಹೇಳುತ್ತಾನೆ. ಅದಕ್ಕೆ ಅವನ ಹೆಂಡತಿ ಅವನನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಬೆಡ್ಶೀಟ್ ಅನ್ನ ಹೊದಿಸಿ ಮಲಗಿಸುತ್ತಾಳೆ. ನಂತರ ಮಾರನೇ ದಿನ ಬೆಳಗ್ಗೆ ಮ್ಯೂಲ್ ನ ಹೆಂಡತಿ ಕ್ಯಾಲೆಂಡರಿನ ಡೇಟ್ ಅನ್ನ ಚೇಂಜ್ ಮಾಡ್ತಾಳೆ. ಆ ದಿನ ಕ್ಲೆವೆನ್ ಟ್ಯೂಸ್ಡೇ ಆಗಿರುತ್ತೆ. ಈ ಕ್ಲೆವೆನ್ ಟ್ಯೂಸ್ಡೇ ಏನು ಅನ್ನೋದು ಮುಂದೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಕಡೆ ಮ್ಯೂಲ್ ಸ್ನಾನ ಮಾಡಲು ಬಾತ್ರೂಮ್ಗೆ ಹೋಗ್ತಾನೆ. ಅಲ್ಲಿ ಅವನು ಶವರ್ ಮತ್ತೆ ಗೀಸರ್ ಅನ್ನ ಆನ್ ಮಾಡ್ತಾನೆ. ಆದರೆ ಇದ್ದಕ್ಕಿದ್ದಾಗೆ ಅಲ್ಲಿ ಕೂಡ ಅವನಿಗೆ ಆರೋಗ್ಯ ಹದಗೆಡಲು ಶುರುವಾಗುತ್ತೆ. ಅವನು ತನ್ನ ಎದೆಯನ್ನ ಹಿಡಿದುಕೊಂಡು ನಿಂತ್ಕೊಳ್ತಾನೆ. ಆದರೆ ಆಗ ಈ
ಕಡೆ ನಾವು ನೋಡ್ತೀವಿ ಗೀಸರ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ. ಶವರ್ ನಲ್ಲಿ ಬರುತ್ತಿರುವ ನೀರಲ್ಲೂ ಕೂಡ ಕರೆಂಟ್ ಇರುತ್ತೆ. ಅದು ಗೊತ್ತಿಲ್ಲದ ಮ್ಯೂಲ್ ಆ ನೀರಿನ ಮೇಲೆ ಕಾಲನ್ನ ಇಡ್ತಾನೆ. ಇದರಿಂದ ಅವನಿಗೆ ಕರೆಂಟ್ ಶಾಕ್ ಹೊಡೆದು ಅವನು ತುಂಬಾ ನರಳಿ ಸಾವನ್ನ ಅಪ್ತಾನೆ. ತುಂಬಾ ಸಂತೋಷವಾಗಿದ್ದ ಇಡೀ ಕುಟುಂಬ ಒಂದೇ ಕ್ಷಣದಲ್ಲಿ ಹೊಡೆದು ಹೋಗುತ್ತೆ. ನಂತರ ಆ ವಿಷಯ ಗೊತ್ತಾಗಿ ಆ ಊರಿನ ಜನರೆಲ್ಲ ಅಲ್ಲಿಗೆ ಬರುತ್ತಾರೆ. ತನ್ನ ತಂದೆಯ ಸಾವಿನ ವಿಷಯನ ಕೇಳಿ ಮ್ಯೂಲ್ನ ಮಗಳು ನೂರಿ ಮತ್ತೆ ಅವನ ಮಗ ಡಾಕ್ಟರ್ ಆಗಿದ್ದ ಸೆಸೆ ಕೂಡ ಅಲ್ಲಿಗೆ ಬರುತ್ತಾರೆ. ಯಾಂದ ಮತ್ತು ಮ್ಯೂಲ್ನ ಹೆಂಡತಿ ಅವನ ಶವದ ಪಕ್ಕದಲ್ಲಿ ಕೂತು ಅಳ್ತಾ ಇರ್ತಾರೆ. ಇಡೀ ಕುಟುಂಬ ಮನೆಯ ಯಜಮಾನನನ್ನ ಕಳೆದುಕೊಂಡು ದುಃಖದಲ್ಲಿ ಇರುತ್ತಾರೆ. ನೂರಿ ಕೂಡ ಅಲ್ಲಿ ತುಂಬಾ ಅಳ್ತಾ ಇರ್ತಾಳೆ. ಸ್ನೇಹಿತರೆ, ಮ್ಯೂಲ್ ಕ್ಲೆವೆನ್ ಟ್ಯೂಸ್ಡೇ ದಿನ ಸತ್ತಿರ್ತಾನೆ. ಇಂಡೋನೇಷಿಯಾದ ಜವಾನಿಸ್ ಜನಾಂಗದ ನಂಬಿಕೆಗಳ ಪ್ರಕಾರ ಈ ದಿನ ಯಾರಾದರೂ ಸತ್ತರೆ ಅವರ ಆತ್ಮಕ್ಕೆ ಮುಕ್ತಿ ಸಿಗುವುದಿಲ್ಲ. ಅವರ ಆತ್ಮ ಇಲ್ಲಿ ಇದ್ದು ತನ್ನ ಕುಟುಂಬದ ಎಲ್ಲ ಸದಸ್ಯರನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತೆ ಎನ್ನುವುದು ಅವರ ನಂಬಿಕೆಯಾಗಿರುತ್ತೆ. ಒಟ್ಟು ಇದೊಂದು ಅಶುಭವಾದ ದಿನ. ಇದರಿಂದ ಊರಿನ ಜನರು ಕೂಡ ತುಂಬಾ ಭಯದಲ್ಲಿ ಇರುತ್ತಾರೆ. ನಂತರ ಅಲ್ಲಿ ಆ ಊರಿನ ಮುಖ್ಯಸ್ಥ ಬರುತ್ತಾನೆ. ಅವನು ಸೆಸೆ, ಯಾಂದ ಮತ್ತು ನೂರಿಯನ್ನ ಕರೆದು, ನಿಮ್ಮ ತಂದೆ ಮ್ಯೂಲ್ ತುಂಬಾ ಅಶುಭವಾದ ಕ್ಲೆವೆನ್ ಟ್ಯೂಸ್ಡೇ ದಿನ ಸತ್ತಿದ್ದಾರೆ. ಇದರಿಂದ ನೀವು ಒಂದು ವಿಶೇಷವಾದ ರಿಚುವಲ್ ಅನ್ನ ನಡೆಸಿಕೊಂಡು ಬರಬೇಕು. ಆ ರಿಚುವಲ್ ನ ಪ್ರಕಾರ ಅವರು ಸ್ಮಶಾನಕ್ಕೆ ಹೋಗುವ ದಾರಿಯ ಉದ್ದಕ್ಕೂ ಪ್ಲೇಟ್ ಗಳನ್ನ ಒಡೆದುಕೊಂಡು ಹೋಗಬೇಕು. ಈ ರಿಚುವಲ್ ಅನ್ನ ಸೆಸೆ, ಯಾಂದ, ನೂರಿ ಮತ್ತು ಮ್ಯೂಲ್ ನ ಹೆಂಡತಿ ಮಾಡಬೇಕು. ನೀವು ಈ ರಿಚುವಲ್ ಅನ್ನ ಮಾಡದೇ ಇದ್ದರೆ ಸತ್ತ ವ್ಯಕ್ತಿ 5 ದಿನಗಳ ಒಳಗೆ ಉಳಿದ ಕುಟುಂಬದ ಎಲ್ಲ ಸದಸ್ಯರನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ಹೇಳುತ್ತಾನೆ. ಒಟ್ಟಾರೆ ಆ ರಿಚುವಲ್ ಅನ್ನ ನೀವು ಮಾಡದೇ ಇದ್ದರೆ ನೀವೆಲ್ಲ ಸಾಯುತ್ತೀರಾ ಎಂದು ಅವನು ಹೇಳುತ್ತಾನೆ. ಆದರೆ ಇಲ್ಲಿ ಸೆಸೆ ಆ ರಿಚುವಲ್ ಅನ್ನ ಮಾಡೋದಕ್ಕೆ ಒಪ್ಪುವುದಿಲ್ಲ. ಅವನೊಬ್ಬ ಡಾಕ್ಟರ್ ಆಗಿರೋದ್ರಿಂದ ಈ ಮೂಢನಂಬಿಕೆಗಳನ್ನ ಅವನು ನಂಬ್ತಾ ಇರೋದಿಲ್ಲ. ನನ್ನ ತಂದೆ ಈಗ ತಾನೇ ಸತ್ತಿದ್ದಾರೆ, ನಾವೆಲ್ಲರೂ ದುಃಖದಲ್ಲಿ ಇದ್ದೀವಿ, ಸಾವು ಯಾವ ದಿನ ಎಂದು ನೋಡಿಕೊಂಡು ಬರೋದಿಲ್ಲ, ಇದೆಲ್ಲ ಮೂಢನಂಬಿಕೆ, ಇದನ್ನೆಲ್ಲ ನಾನು ಮಾಡೋದಿಲ್ಲ ಎಂದು ನಿರಾಕರಿಸಿ ಒಳಗೆ ಹೋಗಿ ಅಂತ್ಯಕ್ರಿಯೆಗೆ ಪ್ರೇರಣ ಮಾಡ್ತಾನೆ. ಆದರೆ ಯಾಂದ ಮತ್ತೆ ನೂರಿ ಆ ರಿಚುವಲ್ ಅನ್ನ ಮಾಡಲು ಒಪ್ಪಿಕೊಳ್ಳುತ್ತಾರೆ. ನಂತರ ಮ್ಯೂಲ್ನ ಬಾಡಿಯನ್ನ ಅಂತ್ಯಕ್ರಿಯೆಗಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಅಲ್ಲಿ ಅವನ ಕುಟುಂಬದ 4 ಸದಸ್ಯರು ಈ ರಿಚುವಲ್ ಅನ್ನ ಮಾಡಬೇಕಿತ್ತು. ಮೊದಲು ಮ್ಯೂಲ್ನ ಹೆಂಡತಿ ಆ ರಿಚುವಲ್ ಅಂದ್ರೆ ಆ ಪ್ಲೇಟ್ ಗಳನ್ನ ಮುರಿಯಲು ಬರುತ್ತಾಳೆ. ಆದರೆ ಅವಳು ಆ ಪ್ಲೇಟ್ ಗಳನ್ನ ಒಡೆಯೋದಕ್ಕಿಂತ ಮುಂಚೆನೆ ತಲೆ ಸುತ್ತಿ ಬೀಳುತ್ತಾಳೆ. ಅದರಿಂದ ಸೆಸೆ ಅವನ ತಾಯಿಯ ಹತ್ತಿರ ಬಂದು ಅವಳನ್ನ ಎತ್ತಿಕೊಂಡು ಹೋಗಿ ಸಮಾಧಾನ ಮಾಡಿ ಶವದ ಹಿಂದೆ ಬರುತ್ತಾರೆ. ಇದರಿಂದ ಅವರಿಬ್ಬರು ಆ ರಿಚುವಲ್ ಅನ್ನ ಮಾಡೋದಿಲ್ಲ. ಹೀಗಾಗಿ ನೂರಿ ಮತ್ತು ಯಾಂದ ಮಾತ್ರ ಆ ರಿಚುವಲ್ ಅನ್ನ ಮಾಡುತ್ತಾರೆ. ಅವರು ದಾರಿಯ ಉದ್ದಕ್ಕೂ ಪ್ಲೇಟ್ ಗಳನ್ನ ಹೊಡೆಯುತ್ತಾ ಜೊತೆಗೆ ಕೆಲವು ಹೂವುಗಳು ಮತ್ತು ನಾಣ್ಯಗಳನ್ನ ದಾರಿಯಲ್ಲಿ ಎಸೆಯುತ್ತಾ ಸ್ಮಶಾನಕ್ಕೆ ಬರುತ್ತಾರೆ. ನಂತರ ಮ್ಯೂಲ್ ಅನ್ನು ಸಮಾಧಿ ಮಾಡ್ತಾರೆ. ಆದರೆ ಮ್ಯೂಲ್ನ ಹೆಂಡತಿ ಅವನ ಸಮಾಧಿಯ ಮೇಲೆ ಮಲಗಿ ತುಂಬಾ ಅಳ್ತಾ ಇರ್ತಾಳೆ. ಅವರಿಬ್ಬರು ಪ್ರೀತಿಸಿ ಮದುವೆ ಆಗಿರ್ತಾರೆ. ಮ್ಯೂಲ್ ಕೂಡ ಅವನ ಹೆಂಡತಿಯನ್ನ ತುಂಬಾ ಇಷ್ಟಪಡ್ತಾ ಇರ್ತಾನೆ. ಇಷ್ಟು ಬೇಗ ನನ್ನನ್ನು ಬಿಟ್ಟು ಹೋದನು ಎಂದು ಅವನ ಹೆಂಡತಿ ಅಳ್ತಾ ಇರ್ತಾಳೆ. ಹಾಗೆ ಅವಳು ತುಂಬಾ ದೊಡ್ಡ ಶಾಕ್ ನಲ್ಲಿ ಇರ್ತಾಳೆ. ನಂತರ ಮೊದಲನೆಯ ದಿನ ಶುರುವಾಗುತ್ತದೆ. ಮ್ಯೂಲ್ ಸತ್ತಿದ್ದಕ್ಕೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಅವನ ಮನೆಯಲ್ಲಿ ಪ್ರೇರಣೆ ಇಟ್ಕೊಂಡಿರ್ತಾರೆ. ಅಲ್ಲಿ ಅವರೆಲ್ಲ ನಮಾಜನ್ನ ಮಾಡ್ತಾ ಇರ್ತಾರೆ. ಕುರಾನಿನ ಆಯತ್ತುಗಳನ್ನ ಎಲ್ಲರೂ ಓದುತ್ತಾ ಇರ್ತಾರೆ. ಹಾಗೆ ಅವರು ನಮಾಜನ್ನ ಮಾಡ್ತಾ ಇರುವಾಗ ಮ್ಯೂಲ್ನ ಹೆಂಡತಿಗೆ ಮ್ಯೂಲ್ನ ವಾಯ್ಸ್ ಕೇಳಿಸುತ್ತೆ. ಅವಳ ಗಂಡ ಅವಳನ್ನ ಕರಿತಾ ಇರ್ತಾನೆ. ಅವನ ಹೆಂಡತಿ ಆ ಧ್ವನಿಯನ್ನ ಕೇಳಿ ಅದನ್ನ ಫಾಲೋ ಮಾಡಿಕೊಂಡು ಮನೆಯ ಒಳಗಡೆ ಹೋಗುತ್ತಾಳೆ. ಆ ಧ್ವನಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆ ಧ್ವನಿಯನ್ನ ಕೇಳಿ ಅವಳ ಹೆಂಡತಿ ಕಣ್ಣೀರಿಡುತ್ತಾ, ನನ್ನನ್ನು ಕೂಡ ನಿನ್ನ ಜೊತೆ ಕರೆದುಕೊಂಡು ಹೋಗು, ನೀನಿಲ್ಲದೆ ನಾನು ಇಲ್ಲಿ ಬದುಕಲು ಸಾಧ್ಯವಿಲ್ಲ, ನಾನು ಕೂಡ ನಿನ್ನ ಜೊತೆ ಬರುತ್ತೇನೆ ಎಂದು ಹುಚ್ಚರ ರೀತಿ ಆಡ್ತಾ ಅಲ್ಲಿ ತುಂಬಾ ಜೋರಾಗಿ ಅಳ್ತಾ ಇರ್ತಾಳೆ. ಈ ಕಡೆ ಅವಳ ತಾಯಿಯ ಧ್ವನಿಯನ್ನ ಕೇಳಿ ನೂರಿ ಅಲ್ಲಿಗೆ ಬಂದು ತನ್ನ ತಾಯಿಯನ್ನ ಸಮಾಧಾನ ಮಾಡುತ್ತಾಳೆ. ನಂತರ ನೂರಿ ತನ್ನ ತಾಯಿಯನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸುತ್ತಾಳೆ. ಅವಳ ತಾಯಿ ಅವಳಿಗೆ ನನಗೆ ತುಂಬಾ ಚಳಿಯಾಗ್ತಾ ಇದೆ ಎಂದು ಹೇಳುತ್ತಾಳೆ. ಅದಕ್ಕೆ ನೂರಿ ಅವಳ ಮೇಲೆ ಹಾಸಿಗೆಯನ್ನ ಹಾಕಿ ಅವಳ ಜೊತೆನೆ ಮಲಗಿಕೊಳ್ಳುತ್ತಾಳೆ. ನಂತರ ಅವರು ಮಲಗಿರಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ರೂಮ್ ನಲ್ಲಿ ಅವರ ಒಂದು ಫ್ಯಾಮಿಲಿಯ ಫೋಟೋ ತೆಳಗಡೆ ಬೀಳುತ್ತೆ. ಆ ಶಬ್ದದಿಂದ ನೂರಿಗೆ ಎಚ್ಚರವಾಗುತ್ತೆ. ನೂರಿ ಎದ್ದು ಆ ಫೋಟೋವನ್ನ ಸರಿಯಾದ ಜಾಗದಲ್ಲಿ ಇಟ್ಟು ತನ್ನ ರೂಮ್ಗೆ ಮಲಗೋದಿಕ್ಕೆ ಹೋಗುತ್ತಾಳೆ. ಹಾಗೆ ಅವಳು ತನ್ನ ರೂಮ್ಗೆ ಮಲಗೋದಿಕ್ಕೆ ಹೋಗ್ತಾ ಇರಬೇಕಾದ್ರೆ ಬಾತ್ರೂಮ್ ನಿಂದ ಏನೋ ಶಬ್ದ ಬರುತ್ತದೆ. ನೂರಿ ಭಯದಿಂದ ಆ ಶಬ್ದ ಏನೆಂದು ನೋಡಲು ಬಾತ್ರೂಮ್ ನ ಬಾಗಿಲ ಹತ್ತಿರ ಹೋಗುತ್ತಾಳೆ. ಆಗ ಆ ಬಾತ್ರೂಮ್ ನಿಂದ ಯಾಂದ ಹೊರಗಡೆ ಬರುತ್ತಾನೆ. ನೂರಿ ಅಲ್ಲಿ ಇದ್ದಿದ್ದು ಯಾಂದ ಎಂದು ಸುಮ್ಮನಾಗುತ್ತಾಳೆ. ನಂತರ ನೂರಿ ಮತ್ತು ಯಾಂದ ಮಾತನಾಡುತ್ತಾ ಬರುತ್ತಾರೆ. ನೂರಿ ಯಾಂದಗೆ, ಅಮ್ಮನನ್ನ ನೆನೆಸಿಕೊಂಡರೆ ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ,
ಅಪ್ಪ ಸತ್ತಾಗಿನಿಂದ ಅವಳು ತುಂಬಾ ಶಾಕ್ ನಲ್ಲಿ ಇದ್ದಾಳೆ. ಅದಕ್ಕೆ ಯಾಂದ ಅವರು ಸ್ವಲ್ಪ ದುಃಖದಲ್ಲಿ ಇದ್ದಾರೆ. ಸ್ವಲ್ಪ ದಿನಗಳ ನಂತರ ಅವರು ಸರಿ ಹೋಗ್ಬೋದು. ಆದರೆ ನನಗೆ ಯಾವ ವಿಷಯ ಕಾಡ್ತಾ ಇದೆ ಎಂದರೆ ಸೆಸೆ ಮತ್ತು ನಮ್ಮ ತಾಯಿ ಆ ಊರಿನ ಮುಖ್ಯಸ್ಥ ಹೇಳಿದ ಆ ರಿಚುವಲ್ ಅನ್ನ ಮಾಡಿಲ್ಲ. ಅವರು ಆ ರಿಚುವಲ್ ಅನ್ನ ಮಾಡಬೇಕಿತ್ತು ಎಂದು ಹೇಳುತ್ತಾನೆ. ಹಾಗೆ ಅವರಿಬ್ರು ಮಾತಾಡ್ತಾ ಮುಂದೆ ಬರುವಾಗ ಅಂಜಾಂಗ್ ಅವರ ಎದುರಿಗೆ ಬರುತ್ತಾಳೆ. ಅಂಜಾಂಗ್ ಕೂಡ ಇದೇ ವಿಷಯದ ಬಗ್ಗೆ ಮಾತನಾಡುತ್ತಾಳೆ. ಅಷ್ಟರಲ್ಲಿ ಸೆಸೆ ಅಲ್ಲಿಗೆ ಬರುತ್ತಾನೆ. ಅವರು ಮಾತನಾಡೋದನ್ನ ಕೇಳಿಸಿಕೊಂಡು ಸೆಸೆ, ನೀವೆಲ್ಲರೂ ಓದಿದ್ದರೂ ಕೂಡ ಇಂಥ ಮೂಢನಂಬಿಕೆಗಳ ಮೇಲೆ ನಂಬಿಕೆಯನ್ನ ಇಡುತ್ತೀರಾ. 11 ಟ್ಯೂಸ್ಡೇ ಎಂದು ಯಾವ ಆಚರಣೆ ಇಲ್ಲ, ಅಂತ ಯಾವ ಅಶುಭದ ದಿನವಿಲ್ಲ, ಇದನ್ನೆಲ್ಲ ನೀವು ನಂಬಬೇಡಿ, ಏನು ಕೂಡ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ. ಆದರೆ ನೂರಿ ಮತ್ತು ಯಾಂದಗೆ ಆ ವಿಷಯದ ಮೇಲೆ ನಂಬಿಕೆ ಇರುತ್ತದೆ. ನಂತರ ಅವರೆಲ್ಲ ತಮ್ಮ ರೂಮ್ಗಳಿಗೆ ಮಲಗೋದಿಕ್ಕೆ ಹೋಗುತ್ತಾರೆ. ಆಗ ನಾವು ನೂರಿಯ ಹಿಂದೆ ಕಾಫಿನ್ ನಲ್ಲಿ ಸುತ್ತಿಕೊಂಡಿರುವ ಒಂದು ಭಯಾನಕವಾದ ಡೀಮನ್ ಅನ್ನ ನೋಡ್ತೇವೆ. ಅದನ್ನ ನೋಡಿದರೆ ನಮಗೆ ಅನಿಸುತ್ತೆ ಅದು ಅವಳ ತಂದೆಯ ಆತ್ಮ ಅಂತ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರ 2ನೇ ದಿನದಲ್ಲಿ ನೂರಿ ಎದ್ದು ತನ್ನ ತಾಯಿಯ ರೂಮ್ಗೆ ಬರುತ್ತಾಳೆ. ಆದರೆ ಅವಳ ತಾಯಿ ಆ ರೂಮ್ ನಲ್ಲಿ ಇರೋದೇ ಇಲ್ಲ. ಆಗ ನೂರಿ ತುಂಬಾ ಹೆದರಿ ತನ್ನ ತಾಯಿಯನ್ನ ಹುಡುಕೋದಕ್ಕೆ ಶುರು ಮಾಡ್ತಾಳೆ. ಅಂಜಾಂಗ್ ಕೂಡ ಅಲ್ಲಿಗೆ ಬಂದು ಅವಳ ಜೊತೆ ಅವಳ ತಾಯಿಯನ್ನ ಹುಡುಕೋದಕ್ಕೆ ಶುರು ಮಾಡ್ತಾಳೆ. ಮನೆಯ ಎಲ್ಲ ಕಡೆ ಹುಡುಕಿದರೂ ಅವಳ ತಾಯಿ ಸಿಗುವುದಿಲ್ಲ. ಆಗ ಮನೆಯ ಹೊರಗಡೆ ಬಂದು ನೋಡಿದರೆ ರಸ್ತೆಯ ಮಧ್ಯದಲ್ಲಿ ಅವಳ ತಾಯಿ ಮಲಗಿಕೊಂಡಿರ್ತಾಳೆ. ಅದನ್ನ ನೋಡಿ ನೂರಿ ತುಂಬಾ ಗಾಬರಿಯಾಗಿ ಎಲ್ಲರನ್ನ ಕರೀತಾಳೆ. ಆದರೆ ಆ ರೋಡ್ ನಲ್ಲಿ ಈ ಮೊದಲೇ ಮ್ಯೂಲ್ಗೆ ಗುದ್ದಿಕೊಂಡು ಹೋಗಲು ಪ್ರಯತ್ನ ಪಟ್ಟಿದ್ದ ಅದೇ ಹಣ್ಣಿನ ಗಾಡಿ ತುಂಬಾ ಸ್ಪೀಡ್ ಆಗಿ ಅವಳ ಹತ್ತಿರ ಬರ್ತಾ ಇರುತ್ತೆ. ಆಗ ಯಾಂದ ಸರಿಯಾದ ಸಮಯಕ್ಕೆ ಅವಳ ತಾಯಿಯನ್ನ ರೋಡ್ ನಿಂದ ಸೈಡ್ಗೆ ಕರೆದುಕೊಂಡು ಬರುತ್ತಾನೆ. ಇದರಿಂದ ಆ ಗಾಡಿಯಿಂದ ಅವರ ತಾಯಿ ಬಚಾವಾಗ್ತಾಳೆ. ನಂತರ ಅವರ ತಾಯಿಯನ್ನ ಅವರು ಮನೆಯ ಒಳಗಡೆ ಕರೆದುಕೊಂಡು ಹೋಗುತ್ತಾರೆ. ಆಗ ಅಲ್ಲಿ ಇದನ್ನೆಲ್ಲ ದೂರದಿಂದ ನೋಡುತ್ತಿದ್ದ ಊರಿನ ಮುಖ್ಯಸ್ಥ ಬರುತ್ತಾನೆ. ಅವನು ಯಾಂದಗೆ ಹೇಳುತ್ತಾನೆ, ಇದೆಲ್ಲ ಆಗ್ತಾ ಇರೋದು ನಿಮ್ಮ ತಂದೆಯ ಸಾವಿನಲ್ಲಿ ಸೆಸೆ ಮತ್ತು ನಿಮ್ಮ ತಾಯಿ ಆ ರಿಚುವಲ್ ಅನ್ನ ಮಾಡದೆ ಇರೋದ್ರಿಂದ ಎಂದು ಹೇಳುತ್ತಾನೆ. ನಂತರ ನೂರಿ ತನ್ನ ತಾಯಿಯನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸುತ್ತಾಳೆ. ಅಲ್ಲಿ ಕೂಡ ಅವಳಿಗೆ ಚಳಿ ಆಗ್ತಾ ಇರುತ್ತೆ. ಆಗ ಅವಳು ಇದ್ದಕ್ಕಿದ್ದಾಗೆ ಎದ್ದು ನೂರಿಯ ಕೈಯನ್ನ ಹಿಡಿದು ತುಂಬಾ ಕ್ರಿಪಿಯಾಗಿ ನೂರಿಗೆ ಅವಳು, ನಾನು ಬೇಗ ಸಾಯುತ್ತಿದ್ದೇನೆ, ನಿನ್ನನ್ನು ಕೂಡ ನಾನು ನನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ಒಂದು ಇವಿಲ್ ಆದ ಸ್ಮೈಲ್ ಅನ್ನ ಕೊಡುತ್ತಾಳೆ. ಅದನ್ನ ಕೇಳಿ ನೂರಿ ತುಂಬಾ ಗಾಬರಿ ಆಗ್ತಾಳೆ. ಅದನ್ನ ಅವಳು ಯಾಂದ ಮತ್ತೆ ಸೆಸೆಗೆ ಹೇಳುತ್ತಾಳೆ. ಅದಕ್ಕೆ ಸೆಸೆ, ಅಪ್ಪ ಸತ್ತಾಗಿನಿಂದ ಅಮ್ಮ ಡಿಪ್ರೆಷನ್ಗೆ ಹೋಗಿದ್ದಾಳೆ, ಇದರಿಂದ ಅಮ್ಮ ಏನೇನೋ ಮಾತನಾಡ್ತಾ ಇದ್ದಾಳೆ, ಅದರ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸಿಕೊಳ್ಳಬೇಡ ಎಂದು ಹೇಳುತ್ತಾನೆ. ಆದರೆ ಇಲ್ಲಿ ಆಶ್ಚರ್ಯ ಪಡುವ ವಿಷಯ ಏನಂದ್ರೆ ಇದು ಕೇವಲ ಡಿಪ್ರೆಷನ್ ಆಗಿದ್ದರೆ ತನ್ನ ಮಗಳನ್ನೇ ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಅವಳು ಏಕೆ ಹೇಳಬೇಕು? ಈಗ ಈ ಮನೆಯಲ್ಲಿ ಏನೇನೋ ವಿಚಿತ್ರವಾದ ಘಟನೆಗಳು ನಡೀತಾ ಇದೆ, ನಮಗೆ ಏನು ಸರಿಯಾಗಿ ಅರ್ಥವಾಗ್ತಾ ಇರೋದಿಲ್ಲ. ಸದ್ಯಕ್ಕೆ ಯಾಂದ ಇಲ್ಲಿ ಸೆಸೆಗೆ ಹೇಳುತ್ತಾನೆ, ನೀವಿಬ್ಬರು ಊರಿನ ಮುಖ್ಯಸ್ಥ ಹೇಳಿದ ಆ ರಿಚುವಲ್ ಅನ್ನ ಮಾಡಬೇಕಿತ್ತು, ಅದರಿಂದನೇ ಇದೆಲ್ಲ ಆಗ್ತಾ ಇರೋದು. ಆದರೆ ಸೆಸೆ ಈಗಲೂ ಕೂಡ ಅದನ್ನೆಲ್ಲ ನಂಬ್ತಾ ಇರೋದಿಲ್ಲ. ಸ್ವಲ್ಪ ದಿನಗಳಾದ್ಮೇಲೆ ಅಮ್ಮ ತಾನಕ್ ತಾನೇ ಸರಿ ಹೋಗ್ತಾಳೆ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ. ಯಾಂದ ಮತ್ತು ನೂರಿ ಇವೆಲ್ಲ ನಾರ್ಮಲ್ ಅಲ್ಲ ಎಂದು ಎಷ್ಟೇ ಅವನಿಗೆ ಹೇಳೋದಿಕ್ಕೆ ಪ್ರಯತ್ನ ಪಟ್ಟರು ಸೆಸೆ ಅದನ್ನ ಒಪ್ಪೋದಿಕ್ಕೆ ತಯಾರಿರೋದಿಲ್ಲ. ನಂತರ 3ನೇ ದಿನದ ಬೆಳಗ್ಗೆ ನಾವು ನೋಡ್ತೀವಿ ಇವರ ಮನೆಯ ಮೇಲೆ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ಕಡೆ ಬಾಲ್ಕನಿಯಲ್ಲಿ ನೂರಿ ಮತ್ತು ಅವಳ ತಾಯಿ ನಿಂತಿರ್ತಾರೆ. ಇಲ್ಲಿ ಅವಳ ತಾಯಿ ಸ್ವಲ್ಪ ನಾರ್ಮಲ್ ಆಗಿರ್ತಾಳೆ. ಆಗ ಅವಳ ತಾಯಿ ನೂರಿಗೆ, ನಿನ್ನ ತಂದೆ ನೀನು ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದಕ್ಕೆ ತುಂಬಾ ಸಂತೋಷವಾಗಿದ್ದರು. ಫ್ಯೂಚರ್ ನಲ್ಲಿ ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗ್ತಾಳೆ ಎಂದು ಪದೇ ಪದೇ ನನ್ನಲ್ಲಿ ಹೇಳ್ತಾ ಇದ್ರು. ಆದರೆ ವಿಧಿಗೆ ಬೇರೇನೂ ಇಷ್ಟವಿತ್ತು, ಅವರು ಬೇಗ ಹೊರಟು ಹೋದರು ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಸೆಸೆ ಅಲ್ಲಿಗೆ ಬರುತ್ತಾನೆ. ಅವನ ತಾಯಿಗೆ ಅವನು, ಈ ದಿನ ರಾತ್ರಿ ನಾನು ಕೆಲಸ ಮಾಡಲು ಬೇರೆ ಊರಿಗೆ ಹೋಗ್ತಾ ಇದ್ದೇನೆ. ಹಾಸ್ಪಿಟಲ್ ಅಲ್ಲಿ ತುಂಬಾ ಪೇಷಂಟ್ ಇದ್ದಾರೆ. ಹಾಸ್ಪಿಟಲಿನ ಸಿಬ್ಬಂದಿಗಳೆಲ್ಲ ಪದೇ ಪದೇ ನನಗೆ ಫೋನ್ ಮಾಡ್ತಾ ಇದ್ದಾರೆ ಎಂದು ಹೇಳುತ್ತಾನೆ. ಅದಕ್ಕೆ ಅವನ ತಾಯಿ ಅವನಿಗೆ, ಪರವಾಗಿಲ್ಲ ನೀನು ಹೋಗಿ ಬಾ ಎಂದು ಹೇಳುತ್ತಾಳೆ. ನಂತರ ಅದೇ ದಿನ ರಾತ್ರಿ ನೂರಿಯ ತಾಯಿ ತನ್ನ ರೂಮ್ ನಲ್ಲಿ ನಮಾಜ್ ಅನ್ನ ಮಾಡ್ತಾ ಇರ್ತಾಳೆ. ಹಾಗೆ ಅವಳು ನಮಾಜ್ ಅನ್ನ ಮಾಡ್ತಾ ಇರುವಾಗ ಅವಳ ಹಿಂದೆ ಇರುವ ಕನ್ನಡಿಯಲ್ಲಿ ಅದೇ ಕಾಫಿನಲ್ಲಿ ಸುತ್ತಿಕೊಂಡಿರುವ ತುಂಬಾ ಭಯಾನಕವಾದ ಆತ್ಮನ ನೋಡ್ತೀವಿ. ಹಾಗೆ ಆ ರೂಮ್ ನ ಮೇಲೆ ಕನ್ಸ್ಟ್ರಕ್ಷನ್ ಕೆಲಸ ಕೂಡ ನಡೀತಾ ಇರುತ್ತೆ. ನೂರಿಯ ತಾಯಿ ನಮಾಜ್ ಅನ್ನ ಮಾಡ್ತಿರುವಾಗ ಅವಳ ತಲೆ ಮೇಲೆ ಇರೋ ಸೀಲಿಂಗ್ ಫ್ಯಾನ್ ಅಲುಗಾಡಲು ಶುರುವಾಗುತ್ತೆ. ಅದರಿಂದ ತುಂಬಾ ಜೋರಾದ ಸೌಂಡ್ ಬರಲು ಸ್ಟಾರ್ಟ್ ಆಗುತ್ತೆ. ಆಗ ನೂರಿಯ ತಾಯಿ ಎದ್ದು ಆ ಫ್ಯಾನ್ ಅನ್ನ ಆಫ್ ಮಾಡಲು ಪ್ರಯತ್ನ ಪಡುತ್ತಾಳೆ. ಆದರೆ ಆ ಫ್ಯಾನ್ ಆಫ್ ಆಗ್ತಾ ಇರೋದಿಲ್ಲ, ಅದು ತಿರುಗ್ತಾ ಇರುತ್ತೆ. ಆಗ ಅವಳ ರೂಮ್ ನ ಡೋರ್ ಅನ್ನ ಯಾರೋ ಜೋರಾಗಿ ಬಡಿತಾರೆ. ನೂರಿಯ ತಾಯಿ ಬಾಗಿಲನ್ನ ನಿಧಾನವಾಗಿ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಆಗ ಆ ರೂಮ್ ನ ಕಿಟಕಿ ತಾನಕ್ ತಾನೇ ಜೋರಾಗಿ ಓಪನ್ ಆಗುತ್ತೆ. ನೂರಿಯ ತಾಯಿ ಅಲ್ಲಿ ಏನಿದೆ ಎಂದು ನೋಡಲು ಆ ಕಿಟಕಿಯ ಹತ್ತಿರ ಬರುತ್ತಾಳೆ. ಆಗ
ಆಗ ಒಂದೇ ಸಲ ಕಾಫಿನಲ್ಲಿ ಸುತ್ತಿಕೊಂಡಿರುವ ಅವಳ ಗಂಡನ ಆತ್ಮ ಬಂದು ಅವಳಿಗೆ ತುಂಬಾ ಎದುರಿಸುತ್ತೆ. ಅದನ್ನ ನೋಡಿ ಅವಳು ತುಂಬಾ ಎದುರಿ ಕೆಳಗಡೆ ಬೀಳುತ್ತಾಳೆ. ಆಗ ಆ ಸೀಲಿಂಗ್ ಫ್ಯಾನ್ ಸೀದಾ ಅವಳ ಮುಖದ ಮೇಲೆ ಬಿದ್ದು ತಿರುಗೋದಿಕ್ಕೆ ಶುರುವಾಗುತ್ತೆ. ಇದರಿಂದ ಅವಳು ತುಂಬಾ ಭೀಕರವಾಗಿ ಸಾವನ್ನ ಅಪ್ಪುತ್ತಾಳೆ. ಅವಳು ಎಷ್ಟು ಭಯಾನಕವಾಗಿ ಸಾಯುತ್ತಾಳೆ ಅಂದರೆ ಅವಳ ಕಣ್ಣುಗಳೆಲ್ಲ ಹೊರಗಡೆ ಬಂದಿರುತ್ತೆ. ಇದರಿಂದ ಈ ಮೊದಲು ಅವಳು ಹೇಳಿದ ಹಾಗೆ ನಾನು ಬೇಗ ಸಾಯುತ್ತೇನೆ ಅನ್ನೋ ಮಾತು ನಿಜವಾಗುತ್ತೆ. ಒಂದೇ ಕುಟುಂಬದಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿ ಇಬ್ಬರನ್ನು ಕೂಡ ಕಳೆದುಕೊಳ್ಳುತ್ತಾರೆ. ತಮ್ಮ ಕುಟುಂಬದಲ್ಲಿ ಬರೀ 3 ದಿನಗಳ ಒಳಗೆ 2 ಸಾವು ಸಂಭವಿಸಿದ್ದರಿಂದ ನೂರಿ ಅಲ್ಲಿ ತುಂಬಾ ಅಳ್ತಾ ಇರ್ತಾಳೆ. ಸೆಸೆ ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಮ್ಯೂಲ್ನ ಹೆಂಡತಿ ಸತ್ತಿರೋ ವಿಷಯ ಗೊತ್ತಾಗಿ ಊರಿನ ಜನರು ಕೂಡ ಅಲ್ಲಿಗೆ ಬರುತ್ತಾರೆ. ಆಗ ಊರಿನ ಮುಖ್ಯಸ್ಥ ಯಾಂದಾಗೆ ಇದೆಲ್ಲ ಆಗ್ತಾ ಇರೋದು ಕ್ಲೆವೆನ್ ಟ್ಯೂಸ್ಡೇ ದಿನ ಆ ರಿಚುವಲ್ ಅನ್ನ ನಿಮ್ಮ ತಾಯಿ ಮತ್ತೆ ನಿಮ್ಮ ಅಣ್ಣ ಮಾಡಿಲ್ದೆ ಇರೋ ಕಾರಣದಿಂದ, ಇದರಿಂದನೇ ನಿಮ್ಮ ತಾಯಿ ಸಾವನ್ನ ಅಪ್ಪಿದ್ದು. ನಿಮ್ಮ ತಂದೆಯ ಆತ್ಮ ನಿಮ್ಮೊಂದಿಗೆ ಇದೆ. ಅದು ಒಬ್ಬೊಬ್ಬರಾಗಿ ನಿಮ್ಮೆಲ್ಲರನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತೆ. ಈಗ ನೀವು ಉಳಿಬೇಕು ಅಂದರೆ ಒಂದೇ ದಾರಿ ಇರೋದು ಎಂದು ಹೇಳಿ ಅವನು ಒಂದು ಅಡ್ರೆಸ್ ಅನ್ನ ಕೊಡುತ್ತಾನೆ. ಅದರಲ್ಲಿ ಒಬ್ಬ ಶಾಮನ್ ಅಂದ್ರೆ ತಾಂತ್ರಿಕನ ವಿಳಾಸವಿರುತ್ತೆ. ಊರಿನ ಮುಖ್ಯಸ್ಥ ನೀವು ಬದುಕಬೇಕಂದ್ರೆ ಇವರ ಬಳಿ ಹೋಗಿ ಎಂದು ಹೇಳುತ್ತಾನೆ. ಊರಿನ ಮುಖ್ಯಸ್ಥ ಯಾಂದಾಗೆ ಆ ಅಡ್ರೆಸ್ ಕೊಡ್ತಾ ಇರೋದನ್ನ ಸೆಸೆ ದೂರದಿಂದ ನೋಡುತ್ತಾನೆ. ಇದೇ ಸಮಯದಲ್ಲಿ ನೂರಿ ಮತ್ತು ಸೆಸೆ ನಡುವೆ ಮಾತಿನ ಜಗಳ ನಡೆಯುತ್ತೆ. ನೂರಿ ಇದೆಲ್ಲ ಆಕ್ಸಿಡೆಂಟ್ ಅಲ್ಲ, ಸೆಸೆ ಅಮ್ಮ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ಲು. ನಾನು ಬೇಗ ಸಾಯುತ್ತೇನೆ, ನಿನ್ನನ್ನು ಕೂಡ ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳ್ತಾ ಇದ್ದಳು. ಇದೆಲ್ಲ ಆಗ್ತಾ ಇರೋದು ನೀವು ಆ ರಿಚುವಲ್ ಅನ್ನ ಮಾಡದೇ ಇರೋದಕ್ಕೆ ಎಂದು ಹೇಳುತ್ತಾಳೆ. ಆಗ ಯಾಂದ ಅಲ್ಲಿಗೆ ಬಂದು ಹೌದು ನೂರಿ ನಿಜ ಹೇಳ್ತಾ ಇದ್ದಾಳೆ, ಇದಕ್ಕೆ ನಾವು ಏನಾದರೂ ಪರಿಹಾರವನ್ನ ಕಂಡುಕೊಳ್ಳಬೇಕು ಎಂದು ಸೆಸೆಗೆ ಹೇಳುತ್ತಾನೆ. ಆದರೆ ಸೆಸೆ ಈಗಲೂ ಕೂಡ ಅದನ್ನ ನಂಬ್ತಾ ಇರೋದಿಲ್ಲ. ಅದಕ್ಕೆ ಅಲ್ಲಿ ಯಾಂದ ಮತ್ತೆ ಸೆಸೆ ನಡುವೆ ಜಗಳ ನಡೆಯುತ್ತೆ. ತಾಯಿಯ ಶವ ಇನ್ನು ಮನೆಯಲ್ಲೇ ಇದೆ, ನೀವಿಬ್ಬರು ಜಗಳ ಆಡಬೇಡಿ ಎಂದು ನೂರಿ ಅವರಿಬ್ಬರನ್ನ ಸುಮ್ಮನಾಗಿಸುತ್ತಾಳೆ. ನಂತರ ಆ ರಾತ್ರಿ ನೂರಿ ತನ್ನ ತಾಯಿಯ ಶವದ ಪಕ್ಕದಲ್ಲೇ ಮಲಗಿಕೊಳ್ಳುತ್ತಾಳೆ. ಮಧ್ಯರಾತ್ರಿಯಲ್ಲಿ ಅವಳಿಗೆ ಎಚ್ಚರವಾಗುತ್ತೆ. ಅವಳು ಎದ್ದು ಕೂತ್ಕೊಳ್ತಾಳೆ. ಆಗ ಅವಳ ಹಿಂದೆ ಅವಳ ತಾಯಿಯ ಶವನು ಕೂಡ ಎದ್ದೇಳುತ್ತೆ. ನಂತರ ಅವಳ ತಾಯಿಯ ಆತ್ಮ ಅವಳ ಪಕ್ಕದಲ್ಲೇ ಬಂದು ಅವಳಿಗೆ ತುಂಬಾ ಎದುರಿಸುತ್ತೆ. ಆದರೆ ಅವಳು ತಿರುಗಿ ನೋಡಿದಾಗ ಅವಳ ತಾಯಿಯ ಶವ ಅದೇ ಜಾಗದಲ್ಲಿ ಇರುತ್ತೆ. ಇದರಿಂದ ತುಂಬಾ ಭಯಗೊಂಡ ನೂರಿ ಅವಳ ತಾಯಿಯ ಮುಖವನ್ನ ಬಟ್ಟೆಯಿಂದ ಮುಚ್ಚುತ್ತಾಳೆ. ಈ ಕಡೆ ತುಂಬಾ ಬೇಜಾರಿನಲ್ಲಿ ಸೆಸೆ ಒಂದು ಸೇತುವೆಯ ಮೇಲೆ ಸಿಗರೇಟ್ ಅನ್ನ ಸೇದುತ್ತಾ ಇರ್ತಾನೆ. ಅವನು ತನ್ನ ತಾಯಿಯನ್ನ ಕಳೆದುಕೊಂಡಿದ್ದಕ್ಕೆ ತುಂಬಾ ದುಃಖದಲ್ಲಿ ಇರುತ್ತಾನೆ, ಅಳ್ತಾ ಇರ್ತಾನೆ. ಆಗ ಅಲ್ಲಿ ಇದ್ದಕ್ಕಿದ್ದಾಗೆ ಬೀದಿ ಲೈಟ್ಗಳೆಲ್ಲ ಆನ್ ಆಫ್ ಆಗೋದಕ್ಕೆ ಶುರುವಾಗುತ್ತೆ. ಆಗ ಸೆಸೆಗೆ ಅವಳ ತಾಯಿಯ ಧ್ವನಿ ಕೇಳುತ್ತೆ. ಅವಳ ತಾಯಿ ಅವನನ್ನ ಕರೀತಾ ಇರ್ತಾಳೆ. ಸೆಸೆ ತಿರುಗಿ ನೋಡಿದಾಗ ಅಲ್ಲಿ ಅವನ ತಾಯಿಯ ಆತ್ಮ ಅವನಿಗೆ ಕಾಣುತ್ತೆ. ಅದನ್ನ ನೋಡಿ ಅವನು ತುಂಬಾ ಭಯ ಪಡುತ್ತಾನೆ. ಆದರೆ ಇನ್ನೊಂದು ಕಡೆ ಅವನ ತಂದೆಯ ಆತ್ಮ ಇರುತ್ತದೆ. ನಂತರ ಆ 2 ಆತ್ಮಗಳು ಅವನಿಗೆ ತುಂಬಾ ಎದುರಿಸಿ ಮಾಯವಾಗುತ್ತೆ. ಇಷ್ಟು ದಿನ ಇದನ್ನೆಲ್ಲ ಅವನು ನಂಬ್ತಾ ಇರಲಿಲ್ಲ. ಆದರೆ ಈಗ ಅವನ ಕಣ್ಣು ಮುಂದೆನೆ ನಡೀತಾ ಇರೋದನ್ನ ನೋಡಿ ಅವನಿಗೆ ತುಂಬಾ ಭಯವಾಗುತ್ತೆ. ಇದರಿಂದ ಅವನು ತುಂಬಾ ಎದುರಿ ತನ್ನ ಬೈಕ್ ಅನ್ನ ತಗೊಂಡು ಅಲ್ಲಿಂದ ತನ್ನ ಮನೆಗೆ ಬರುತ್ತಾನೆ. ಮನೆಗೆ ಬಂದು ಅವನು ತುಂಬಾ ಎದುರಿರೋದ್ರಿಂದ ನಿದ್ದೆ ಮಾತ್ರೆಗಳನ್ನ ತಗೊಂಡು ಮಲಗಿ ಬಿಡುತ್ತಾನೆ. ನಂತರ 4ನೇ ದಿನದಲ್ಲಿ ಅವರೆಲ್ಲರೂ ತಮ್ಮ ತಾಯಿಯನ್ನ ಮಣ್ಣು ಮಾಡುತ್ತಾರೆ. ಇಲ್ಲಿ ಕೂಡ ನೂರಿ ತನ್ನ ತಾಯಿಯನ್ನ ಕಳೆದುಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಆಗ ಅಲ್ಲಿ ಸೆಸೆನ ನೋಡ್ತೀವಿ. ಅವನಿಗೆ ತುಂಬಾ ವಿಚಿತ್ರವೆಂಬಂತೆ ಚಳಿ ಆಗ್ತಾ ಇರುತ್ತೆ. ಅವರು ಅವರ ತಾಯಿಯನ್ನ ಮಣ್ಣು ಮಾಡಿದ ನಂತರ ಯಾಂದ ನೂರಿಗೆ ಆ ಊರಿನ ಮುಖ್ಯಸ್ಥ ನೀಡಿದ್ದ ಆ ಶಾಮನ್ ಅಂದರೆ ಆ ತಾಂತ್ರಿಕನ ವಿಳಾಸದ ಬಗ್ಗೆ ಹೇಳುತ್ತಾನೆ. ನೂರಿ ನಮ್ಮ ಮನೆಯಲ್ಲಿ ಏನೇನೋ ವಿಚಿತ್ರವಾದ ಘಟನೆಗಳು ನಡೀತಾ ಇದೆ, ನಾವು ಬದುಕಿರಬೇಕು ಅಂದರೆ ನಾವು ಆ ತಾಂತ್ರಿಕನ ಬಳಿ ಹೋಗಬೇಕು ಎಂದು ಹೇಳುತ್ತಾನೆ. ಅದಕ್ಕೆ ನೂರಿ ಕೂಡ ಒಪ್ಪಿಕೊಳ್ಳುತ್ತಾಳೆ. ಆದರೆ ಯಾಂದ ಈ ವಿಷಯವನ್ನ ಸೆಸೆಗೆ ಹೇಳೋದು ಬೇಡ, ಅವನಿಗೆ ಹೇಳಿದರೆ ಅವನು ನಮ್ಮನ್ನು ಅಲ್ಲಿಗೆ ಹೋಗಲು ಬಿಡೋದಿಲ್ಲ. ಅದಕ್ಕೆ ಯಾಂದ ಮತ್ತೆ ನೂರಿ ಇಬ್ಬರೇ ಆ ಶಾಮನ್ ಇರುವ ಜಾಗಕ್ಕೆ ಬೈಕ್ ನಲ್ಲಿ ಹೋಗುತ್ತಾರೆ. ಈ ಕಡೆ ರೂಮ್ ನಲ್ಲಿ ಸೆಸೆ ಮಲಗಿರ್ತಾನೆ. ಆಗ ಇದ್ದಕ್ಕಿದ್ದಾಗೆ ಮತ್ತೆ ಅವನಿಗೆ ಅವನ ತಾಯಿಯ ಧ್ವನಿ ತುಂಬಾ ಜೋರಾಗಿ ಕೇಳಿಸುತ್ತೆ. ಇದರಿಂದ ಸಡನ್ ಆಗಿ ಅವನು ಭಯದಿಂದ ಎದ್ದೇಳ್ತಾನೆ. ಆಗ ಕನ್ನಡಿಯಲ್ಲಿ ಅವನಿಗೆ ಅವನ ತಾಯಿಯ ಆತ್ಮ ಕಾಣುತ್ತದೆ. ಅದರಿಂದ ಇನ್ನಷ್ಟು ಅವನು ಭಯ ಬೀಳುತ್ತಾನೆ. ನಂತರ ಅವನು ತನ್ನ ರೂಮ್ ನಿಂದ ಹೊರಗಡೆ ಬರುತ್ತಾನೆ. ಇಲ್ಲಿ ಕೂಡ ಅವನಿಗೆ ತುಂಬಾ ಚಳಿ ಆಗ್ತಾ ಇರುತ್ತೆ. ಆಗ ಅವನು ಅಂಜಂಗನ್ನ ಕರೆದು ನಿನಗೂ ಕೂಡ ಚಳಿ ಆಗ್ತಾ ಇದೆಯಾ ಎಂದು ಕೇಳುತ್ತಾನೆ. ಅದಕ್ಕೆ ಅಂಜಂಗಿಲ್ಲ, ನನಗೇನು ಹಾಗೆ ಅನಿಸ್ತಾ ಇಲ್ಲ ಎಂದು ಹೇಳುತ್ತಾಳೆ. ಈ ಕಡೆ ನೂರಿ ಮತ್ತೆ ಯಾಂದ ಆ ಶಮನ್ನ ಮನೆಗೆ ತಲುಪಿರ್ತಾರೆ. ಅವರ ಮನೆ ದಟ್ಟ ಕಾಡಿನ ಮಧ್ಯೆ ಇರುತ್ತದೆ. ಅವರಿಬ್ರು ಆ ಮನೆಯ ಹತ್ತಿರ ಹೋದಾಗ ಒಳಗೆ ಒಬ್ಬಳು ವಿಚಿತ್ರವಾದ ಮಹಿಳಾ ಶಾಮನ್ ಇರುತ್ತಾಳೆ. ಅವಳು ಇವರಿಗೆ ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ ಎಂದು ತುಂಬಾ ವಿಚಿತ್ರವಾಗಿ ಹೇಳುತ್ತಾಳೆ. ಈ ಕಡೆ ಮತ್ತೆ ನಾವು ಸೆಸೆನ ನೋಡ್ತೀವಿ. ಈಗ ಅವನಿಗೆ ಇನ್ನಷ್ಟು ಜಾಸ್ತಿ ಚಳಿ ಆಗ್ತಾ ಇರುತ್ತೆ. ಅವನು ಆಂಜಾಂಗ್ ಹತ್ತಿರ ಬಂದು ನೂರಿ ಮತ್ತೆ ಯಾಂದ ಎಲ್ಲಿಗೆ
ಹೋಗಿದ್ದಾರೆ ಎಂದು ಕೇಳುತ್ತಾನೆ. ಅದಕ್ಕೆ ಅಂಜಾಂಗ್ ನನಗೆ ಗೊತ್ತಿಲ್ಲ, ಆದರೆ ಕೊನೆ ಬಾರಿ ನಾನು ಯಾಂದನನ್ನ ಈ ಊರಿನ ಮುಖ್ಯಸ್ಥನ ಜೊತೆ ಮಾತನಾಡೋದನ್ನ ನೋಡಿದ್ದೆ ಎಂದು ಹೇಳುತ್ತಾಳೆ. ಆಗ ಸೆಸೆಗೆ ಗೊತ್ತಾಗುತ್ತೆ ನೂರಿ ಮತ್ತೆ ಯಾಂದ ಇವರಿಬ್ಬರು ಈ ಊರಿನ ಮುಖ್ಯಸ್ಥ ಹೇಳಿದ ಆ ಶಾಮನ್ನ ಮನೆಗೆ ಹೋಗಿದ್ದಾರೆ ಎಂದು. ಯಾಕಂದ್ರೆ ಸೆಸೆ ಈ ಮೊದಲೇ ಈ ಊರಿನ ಮುಖ್ಯಸ್ಥ ಯಾಂದಾಗೆ ಆ ಶಾಮನ್ನ ಮನೆಯ ಅಡ್ರೆಸ್ ಅನ್ನ ಕೊಡ್ತಾ ಇರೋದನ್ನ ನೋಡಿರ್ತಾನೆ. ಆದರೆ ಈಗ ಅವನಿಗೆ ತಡೆಯಲಾರದಷ್ಟು ಚಳಿ ಆಗ್ತಾ ಇರುತ್ತೆ. ಹಾಗೆ ಅವನ ತಾಯಿಯ ಧ್ವನಿ ಕೂಡ ಪದೇ ಪದೇ ಅವನಿಗೆ ಕೇಳಿಸ್ತಾ ಇರುತ್ತೆ. ಅದಕ್ಕೆ ಅವನು ನಿದ್ದೆ ಮಾತ್ರೆಗಳನ್ನ ತಗೊಳ್ಳೋದಿಕ್ಕೆ ಅವನ ರೂಮ್ಗೆ ಬರುತ್ತಾನೆ. ಅವನು ಎಲ್ಲ ಕಡೆ ಹುಡುಕಿದ್ದರೂ ನಿದ್ದೆ ಮಾತ್ರೆಗಳು ಅವನಿಗೆ ಸಿಗೋದೇ ಇಲ್ಲ. ಹಾಗೆ ಅವನು ಮಂಚದ ತೆಳಗಡೆ ಹುಡುಕ್ತಾ ಇರುವಾಗ ಅಲ್ಲಿ ಅವನಿಗೆ ತುಂಬಾ ಕ್ರಿಪಿಯಾಗಿ ತನ್ನ ತಾಯಿಯ ಒಂದು ಕಣ್ಣು ಸಿಗುತ್ತದೆ. ಅದನ್ನ ನೋಡಿ ಅವನು ತುಂಬಾ ಭಯಪಟ್ಟು ಬಿಸಾಕುತ್ತಾನೆ. ಮತ್ತೆ ಅದನ್ನ ನೋಡಿದರೆ ಅಲ್ಲಿ ಅವನ ತಾಯಿಯ ಕಣ್ಣು ಇರೋದೇ ಇಲ್ಲ. ನಂತರ ಅದೇ ಜಾಗದಲ್ಲಿ ಅವನಿಗೆ ಒಂದು ಸಣ್ಣ ಗೊಂಬೆ ಸಿಗುತ್ತದೆ. ಆ ಗೊಂಬೆಯ ಒಳಗಡೆ ಕಪ್ಪು ಬಣ್ಣದ ಬೂದಿ ಇರುತ್ತದೆ. ಅದನ್ನ ನೋಡಿದರೆ ಇದ್ಯಾವುದೋ ಮಾಟ ಮಂತ್ರ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ ಉಪಯೋಗಿಸುವ ಗೊಂಬೆ ರೀತಿ ಅನಿಸುತ್ತದೆ. ಸೆಸೆ ಅದನ್ನ ನೋಡಿ ವಿಚಿತ್ರ ಎನಿಸಿ ನೂರಿಗೆ ಅದರ ಒಂದು ಫೋಟೋವನ್ನ ಕಳಿಸ್ತಾನೆ. ಆದರೆ ಅವನ ಮೊಬೈಲ್ ನ ಬ್ಯಾಟರಿ ಲೋ ಆಗಿರುತ್ತೆ. ಯಾವಾಗ ಬೇಕಾದ್ರೂ ಅದು ಸ್ವಿಚ್ ಆಫ್ ಆಗ್ಬಹುದು. ಆಗ ಅವನ ರೂಮ್ ನ ಕಿಟಕಿ ತಾನಕ್ ತಾನೇ ಜೋರಾಗಿ ಓಪನ್ ಆಗುತ್ತೆ. ಸೆಸೆ ತುಂಬಾ ಎದರದ ಕಿಟಕಿಯ ಹತ್ತಿರ ಬರುತ್ತಾನೆ. ಆದರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಆದರೆ ಅವನ ಹಿಂದೆ ರೂಮಿನಲ್ಲಿ ಕಾಫಿನಲ್ಲಿ ಸುತ್ತಿಕೊಂಡಿರುವ ಅವನ ತಂದೆಯ ಆತ್ಮ ತುಂಬಾ ಭಯಾನಕವಾದ ರೂಪದಲ್ಲಿ ನಿಂತಿರುತ್ತೆ. ಅದನ್ನ ನೋಡಿ ಸೆಸೆ ತುಂಬಾನೇ ಹೆದರ್ತಾನೆ. ಆದರೆ ಆಗ ಕಿಟಕಿಯ ಹೊರಗಡೆ ಅವನು ತನ್ನ ತಂದೆ ನಿಂತಿರೋದನ್ನ ನೋಡ್ತಾನೆ. ನಮಗೆ ಗೊತ್ತಿದೆ ಅದೊಂದು ಆತ್ಮ ಅಂತ. ಅವನು ತನ್ನ ತಂದೆಯನ್ನ ನೋಡಿ ತುಂಬಾ ಖುಷಿಯಾಗಿ ಅವನನ್ನ ನೋಡಲು ಹೊರಗಡೆ ಹೋಗುತ್ತಾನೆ. ಅವನ ತಂದೆ ಅಲ್ಲಿ ನಿಂತುಕೊಂಡು ಅವನನ್ನ ಕರೀತಾ ಇರ್ತಾನೆ. ಅದಕ್ಕೆ ಸೆಸೆ ಅವನ ತಂದೆಯ ಹಿಂದೆ ಫಾಲೋ ಮಾಡಿಕೊಂಡು ಕಾಡಿನ ಒಳಗಡೆ ಹೋಗುತ್ತಾನೆ. ಈ ಕಡೆ ನೂರಿ ಮತ್ತು ಯಾಂದ ಶಾಮನ್ ಜೊತೆ ತಮ್ಮ ಕಷ್ಟಗಳನ್ನ ಹೇಳಿಕೊಳ್ತಾ ಇರ್ತಾರೆ. ಆಗ ನೂರಿಗೆ ಮನೆಯಿಂದ ಅಂಜಾಗ್ ಫೋನ್ ಮಾಡಿ ಸೆಸೆ ಎಲ್ಲೂ ಕಾಣುತ್ತಿಲ್ಲ, ಅವನ ರೂಮ್ ನಲ್ಲಿ ಇರುವ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ ಎಂದು ಹೇಳುತ್ತಾಳೆ. ಆಗ ನೂರಿಗೆ ತುಂಬಾ ಭಯವಾಗುತ್ತದೆ. ಆಗ ಅವಳ ಫೋನಿಗೆ ಈ ಮೊದಲೇ ಸೆಸೆ ಸೆಂಡ್ ಮಾಡಿದ್ದ ಮೆಸೇಜ್ ಬರುತ್ತದೆ. ಅದರಲ್ಲಿ ಅವನು ಮಂಚದ ಕೆಳಗಡೆ ಸಿಕ್ಕಿದ್ದ ಆ ಗೊಂಬೆಯ ಫೋಟೋವನ್ನ ಹಾಕಿರ್ತಾನೆ. ಆದರೆ ನೂರಿಗೆ ಅದು ಅರ್ಥವಾಗುವುದಿಲ್ಲ. ಅದಕ್ಕೆ ಅವಳು ಸೆಸೆಗೆ ಕಾಲ್ ಮಾಡ್ತಾಳೆ. ಆದರೆ ಅವನ ಫೋನ್ ಸ್ವಿಚ್ ಆಫ್ ಆಗಿರುತ್ತದೆ. ಅದಕ್ಕೆ ನೂರಿ ತುಂಬಾ ಗಾಬರಿಯಾಗಿ ಯಾಂದನನ್ನ ಕರೆದುಕೊಂಡು ತಕ್ಷಣ ಅವರಿಬ್ರು ಅಲ್ಲಿಂದ ಮನೆಗೆ ಹೊರಡ್ತಾರೆ. ಇದೇ ಸಮಯದಲ್ಲಿ ಊರಿನ ಜನರೆಲ್ಲ ಸೇರಿ ಸೆಸೆನ ಹುಡುಕ್ತಾ ಇರ್ತಾರೆ. ಆದರೆ ಅವನು ಯಾರಿಗೂ ಕೂಡ ಸಿಗೋದಿಲ್ಲ. ಈ ಕಡೆ ಸೆಸೆ ತನ್ನ ತಂದೆಯನ್ನ ಫಾಲೋ ಮಾಡಿಕೊಂಡು ಕಾಡಿನ ಒಳಗಡೆ ಬಂದಿರ್ತಾನೆ. ಹಾಗೆ ಸ್ವಲ್ಪ ದೂರ ಹೋದ್ಮೇಲೆ ಅವನ ತಂದೆ ಮಾಯವಾಗ್ತಾನೆ. ಅದರಿಂದ ಸೆಸೆ ಅವನ ತಂದೆಯನ್ನ ಹುಡುಕ್ತಾ ಇರ್ತಾನೆ. ಹಾಗೆ ಅವನು ಹುಡುಕ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಅವನ ಮುಂದೆ ಅವನ ತಾಯಿಯ ಆತ್ಮ ಬಂದು ಅವನಿಗೆ ತುಂಬಾ ಎದುರಿಸುತ್ತೆ. ಅದನ್ನ ನೋಡಿ ಸೆಸೆ ತುಂಬಾ ಎದುರಿ ಅಲ್ಲಿಂದ ಓಡಲು ಶುರು ಮಾಡ್ತಾನೆ. ಆದರೆ ಅವನು ಓಡುತ್ತಿರುವಾಗ ಅವನ ಕಾಲು ಒಂದು ಬೇರೆ ಟ್ರ್ಯಾಪ್ ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ. ಅಂದರೆ ಕಾಡು ಪ್ರಾಣಿಗಳನ್ನ ಹಿಡಿಯಲು ಹಾಕುವ ಕಬ್ಬಿಣದ ಬಲೆಯಲ್ಲಿ ಅವನ ಕಾಲು ಸಿಕ್ಕಿ ಹಾಕಿಕೊಂಡು ತುಂಬಾ ರಕ್ತ ಬರ್ತಾ ಇರುತ್ತೆ. ಅವನು ನೋವಿನಿಂದ ತುಂಬಾ ನರಳಾಡ್ತಾ ಇರ್ತಾನೆ. ಅಷ್ಟರಲ್ಲಿ ನೂರಿ ಮತ್ತೆ ಯಾಂದ ಕೂಡ ಮನೆಗೆ ಬಂದಿರ್ತಾರೆ. ಅವರಿಬ್ಬರು ಕೂಡ ಊರಿನ ಜನರ ಜೊತೆ ಸೇರಿ ಸೆಸೆನನ್ನ ಹುಡುಕೋತಿಕ್ಕೆ ಶುರು ಮಾಡ್ತಾರೆ. ಈ ಕಡೆ ಸೆಸೆ ಹೇಗೋ ತುಂಬಾ ಕಷ್ಟಪಟ್ಟು ಕಾಲಿಗೆ ಸಿಕ್ಕಿ ಹಾಕೊಂಡಿರುವ ಆ ಬೇರ್ ಟ್ರ್ಯಾಪ್ ಅನ್ನ ತೆಗಿತಾನೆ. ಆದರೆ ಅವನ ಕಾಲಿಗೆ ತುಂಬಾ ದೊಡ್ಡ ಗಾಯವಾಗಿರುತ್ತೆ. ಸದ್ಯಕ್ಕೆ ಅವನು ತನ್ನ ಕಾಲಿಗೆ ಬಟ್ಟೆಯನ್ನ ಸುತ್ತಿಕೊಂಡು ರಸ್ತೆಗೆ ಬರುತ್ತಾನೆ. ಅಲ್ಲಿ ಒಂದು ಹಣ್ಣಿನ ಗಾಡಿ ಹೋಗ್ತಾ ಇರುತ್ತೆ. ಸೆಸೆ ಅದನ್ನ ನಿಲ್ಲಿಸಿ ನಾನು ತುಂಬಾ ಗಾಯಗೊಂಡಿದ್ದೀನಿ, ನನ್ನನ್ನು ಹೇಗಾದ್ರೂ ಹಾಸ್ಪಿಟಲ್ ನ ಹೊರಗೆ ಬಿಡು ಎಂದು ಡ್ರೈವರ್ಗೆ ಹೇಳಿ ಗಾಡಿಯನ್ನ ಹತ್ತುತ್ತಾನೆ. ಇದೇ ಹಣ್ಣಿನ ಗಾಡಿ ಈ ಮೊದಲೇ ಸೆಸೆನ ತಂದೆ ತಾಯಿಯನ್ನ ಗುದ್ದಿಕೊಂಡು ಹೋಗಲು ಪ್ರಯತ್ನ ಪಟ್ಟಿತು. ಅಂದರೆ ಅವರಿಬ್ಬರು ಸಾಯೋಕಿನ ಮೊದಲು ಈ ಗಾಡಿ ಅವರಿಗೆ ಅಡ್ಡ ಬಂದಿರುತ್ತೆ. ನಂತರ ಆ ಗಾಡಿಯ ಡ್ರೈವರ್ ಅವನನ್ನ ಹಾಸ್ಪಿಟಲ್ ನ ವರೆಗೂ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ ನ ಮುಂದೆ ಅವನನ್ನ ಇಳಿಸಿ ತನ್ನ ಗಾಡಿಯನ್ನ ತಗೊಂಡು ಹೊರಟು ಹೋಗುತ್ತಾನೆ. ಸೆಸೆ ಹೇಗೋ ಹಾಸ್ಪಿಟಲ್ ನ ಒಳಗೆ ನಡೆದುಕೊಂಡು ಬರುತ್ತಾನೆ. ಆದರೆ ಆ ಹಾಸ್ಪಿಟಲ್ ಅಲ್ಲಿ ಅವನನ್ನ ಬಿಟ್ಟರೆ ಯಾರು ಕೂಡ ಇರೋದಿಲ್ಲ. ತುಂಬಾ ಸುಸ್ತಾಗಿದ್ದ ಸೆಸೆ ಅಲ್ಲೇ ಇದ್ದ ಒಂದು ಸ್ಟ್ರೆಚರ್ ಮೇಲೆ ಮಲಗಿಕೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಯಾರೋ ಅವನನ್ನ ಸ್ಟ್ರೆಚರ್ ನಿಂದ ಎಳೆದುಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅವನನ್ನ ಸ್ಟ್ರೆಚರ್ ನಿಂದ ಕರೆದುಕೊಂಡು ಹೋಗ್ತಾ ಇರೋದು ಬೇರೆ ಯಾರೂ ಅಲ್ಲ, ಸತ್ತ ಅವನ ತಂದೆ ಮತ್ತು ಅವನ ತಾಯಿಯ ಆತ್ಮ. ಅದನ್ನ ನೋಡಿ ಸೆಸೆ ತುಂಬಾ ಭಯದಿಂದ ಮೂರ್ಛೆ ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನಿಗೆ ಪ್ರಜ್ಞೆ ಬರುತ್ತದೆ. ಅವನು ಕಣ್ಣು ಬಿಟ್ಟು ನೋಡಿದಾಗ ಅವನು ಮರ್ಚೂರಿಯಲ್ಲಿ ಇರ್ತಾನೆ. ಅಂದರೆ ಸತ್ತ ಶವಗಳನ್ನ ಇಡುವ ಜಾಗ. ಸೆಸೆಯ ಸುತ್ತ ತುಂಬಾ ಶವಗಳು ಇರುತ್ತದೆ. ಸೆಸೆ ನಾನು ಇಲ್ಲಿಗೆ ಹೇಗೆ ಬಂದೆ ಎಂದು ತುಂಬಾ ಆಶ್ಚರ್ಯ ಪಡುತ್ತಾನೆ. ಅವನು ಅಲ್ಲಿಂದ ಹೋಗಲು ಪ್ರಯತ್ನ ಪಡ್ತಾನೆ. ಆದ್ರೆ ಅವನ ಕಾಲಿಗೆ ದೊಡ್ಡ ಗಾಯವಾಗಿರುತ್ತೆ. ಆಗ ಅಲ್ಲಿದ್ದ ಎಲ್ಲ ಶವಗಳು ಇದ್ದಕ್ಕಿದ್ದಾಗೆ ಎದ್ದು ಕೂತ್ಕೊಳ್ಳುತ್ತೆ. ಸೆಸೆ ತುಂಬಾ ಗಾಬರಿ ಆಗ್ತಾನೆ. ಆ ಶವಗಳೆಲ್ಲ ಎದ್ದು ಸೆಸೆಯ ಕಡೆಗೆ ಬರೋದಕ್ಕೆ ಶುರು ಮಾಡ್ತವೆ. ಆಗ ಸೆಸೆ ತುಂಬಾ ಭಯದಿಂದ ಹೊರಗಡೆ ಹೋಗಲು ನೋಡುತ್ತಾನೆ. ಆದ್ರೆ ಅವನು ಅದೇ ಅಡಿಬಿಡಿಯಲ್ಲಿ ಸ್ಟ್ರೆಚರ್ ನಿಂದ ತೆಳಗಡೆ ಬೀಳುತ್ತಾನೆ. ಕೆಳಗಡೆ ಒಂದು ಚೂಪಾದ ವಸ್ತು ಇರುತ್ತೆ. ಆ ಚೂಪಾದ ವಸ್ತು ಸೀದಾ ಅವನ ತಲೆಗೆ ಚುಚ್ಚಿ ಸ್ಥಳದಲ್ಲೇ ಅವನು ಸಾವನ್ನ ಅಪ್ತಾನೆ. ಈ ಕಡೆ
ಕಡೆ ನೂರಿ, ಯಾಂದ ಮತ್ತೆ ಆ ಊರಿನ ಜನರೆಲ್ಲರೂ ಸೇರಿ ಸೆಸೆಯನ್ನ ಹುಡುಕ್ತಾ ಇರ್ತಾರೆ. ಅಷ್ಟರಲ್ಲಿ ಊರಿನ ಮುಖ್ಯಸ್ಥ ಒಬ್ಬ ಗಾಡಿಯ ಡ್ರೈವರ್ ಸೆಸೆಯನ್ನ ಹಾಸ್ಪಿಟಲ್ ಹತ್ರ ಬಿಟ್ಟು ಹೋದ ಎಂದು ಹೇಳಿದ ಅಂತ ಅವರಿಗೆಲ್ಲ ಹೇಳುತ್ತಾನೆ. ಅದನ್ನ ಕೇಳಿ ಅವರೆಲ್ಲರೂ ಹಾಸ್ಪಿಟಲ್ ಹತ್ರ ಓಡಿ ಹೋಗುತ್ತಾರೆ. ಆದ್ರೆ ಅಲ್ಲಿ ಅವರಿಗೆ ಸೆಸೆನ ಶವ ಸಿಗುತ್ತದೆ. ಅದನ್ನ ನೋಡಿ ಯಾಂದ ಮತ್ತೆ ನೂರಿ ತುಂಬಾನೇ ಅಳುತ್ತಾರೆ. ಒಳಗಿಂದ ಅವರ ಮನಸ್ಸು ಮುರಿದು ಹೋಗಿರುತ್ತೆ. ಈಗ ಅವರ ಕುಟುಂಬದ 3 ದೊಡ್ಡವರು ಸತ್ತು ಹೋಗಿರ್ತಾರೆ. ಮೊದಲು ಅವರು ತಮ್ಮ ತಂದೆ ತಾಯಿಯನ್ನ ಕಳೆದುಕೊಂಡರು. ಈಗ ಅವರ ಅಣ್ಣ ನಮಗೆ ಒಳ್ಳೆದನ್ನ ಬಯಸುವವರು ಯಾರು ಕೂಡ ಇಲ್ಲ ಎಂದು ಅವರು ಅಲ್ಲಿ ತುಂಬಾ ಅಳೋದಕ್ಕೆ ಶುರು ಮಾಡ್ತಾರೆ. ನಂತರ ಅವರು ತಮ್ಮ ಅಣ್ಣ ಸೆಸೆಯ ಸಮಾಧಿ ಕೂಡ ಮಾಡುತ್ತಾರೆ. ಈಗ ಈ ಮೂವಿ 5ನೇ ದಿನದಲ್ಲಿ ಬರುತ್ತದೆ. ನೂರಿ ಮತ್ತೆ ಯಾಂದ ಸಂಪೂರ್ಣವಾಗಿ ಕುಗ್ಗಿ ಹೋಗಿರ್ತಾರೆ. ಅವರನ್ನ ಸಮಾಧಾನ ಮಾಡಲು ಕೂಡ ಯಾರು ಇರುವುದಿಲ್ಲ. ಅವರಿಬ್ಬರು ಒಬ್ಬರಿಗೊಬ್ಬರನ್ನ ಸಮಾಧಾನ ಮಾಡ್ತಾ ಇರ್ತಾರೆ. ನಮ್ಮ ತಾಯಿ ಮತ್ತೆ ಅಣ್ಣ ಕೂಡ ಆ ರಿಚುವಲ್ ಅನ್ನ ಮಾಡಿದ್ದರೆ ಬಹುಶಃ ಅವರು ಬದುಕಿರುತ್ತಿದ್ದರು ಎಂದು ಅವರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ಆದರೆ ಒಂದು ರಿಚುವಲ್ ನ ಮಾಡದೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಯ್ತಾ, ಅದನ್ನ ಅವರು ಯೋಚನೆ ಮಾಡುತ್ತಾರೆ. ನಾವಿಬ್ಬರು ಆ ರಿಚುವಲ್ ಅನ್ನ ಮಾಡಿದರಿಂದಲೇ ಬದುಕಿರೋದು ಎಂದು ಅಂದುಕೊಳ್ಳುತ್ತಾರೆ. ಆಗ ಇದ್ದಕ್ಕಿದ್ದಾಗೆ ಅಲ್ಲಿ ನೂರಿಗೆ ಚಳಿಯಾಗೋದಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ನಿಮಗೆ ನೆನಪಿರಬೇಕು, ಅವಳ ತಂದೆ ತಾಯಿ ಸಾಯೋದಕ್ಕಿಂತ ಮೊದಲು ಅವ್ರಿಗೂ ಕೂಡ ಚಳಿ ಆಗ್ತಾ ಇರುತ್ತೆ. ಹಾಗೆ ಸೆಸೆ ಸಾಯೋದಕ್ಕಿಂತ ಮುಂಚೆ ಅವನಿಗೂ ಕೂಡ ತುಂಬಾ ಚಳಿ ಆಗ್ತಾ ಇರುತ್ತೆ. ಈಗ ನೂರಿಗೆ ಚಳಿ ಆಗ್ತಾ ಇದೆ ಅಂದ್ರೆ ನೆಕ್ಸ್ಟ್ ಇವಳ ಸರಿದಿ ಸಾಯುವ ಮುನ್ಸೂಚನೆ. ಆದರೆ ನೂರಿ ಅದನ್ನ ಬೇಗ ತಿಳಿದುಕೊಳ್ಳುತ್ತಾಳೆ. ತನ್ನ ತಾಯಿ ಮತ್ತೆ ಅಣ್ಣನಿಗೂ ಈ ಮೊದಲು ಚಳಿ ಆಗ್ತಾ ಇತ್ತು ಎಂದು ಅವಳಿಗೆ ನೆನಪಿಗೆ ಬರುತ್ತದೆ. ಹಾಗೆ ಸೆಸೆ ನೂರಿಗೆ ಬಿಟ್ಟ ಆ ಗೊಂಬೆಯ ಫೋಟೋ ಅವಳಿಗೆ ನೆನಪಿಗೆ ಬರುತ್ತದೆ. ಅದೇ ರೀತಿ ಗೊಂಬೆಯನ್ನ ಇವಳ ರೂಮ್ ನಲ್ಲಿ ಹುಡುಕೋದಿಕ್ಕೆ ಶುರು ಮಾಡ್ತಾಳೆ. ಆಶ್ಚರ್ಯವೆಂಬಂತೆ ಅದೇ ರೀತಿ ಇನ್ನೊಂದು ಗೊಂಬೆ ಅವಳ ರೂಮ್ ನ ಮಂಚದ ಕೆಳಗಡೆ ಸಿಗುತ್ತದೆ. ನೂರಿ ಅದನ್ನ ಯಾಂದಾಗೆ ತೋರಿಸ್ತಾಳೆ. ಯಾಂದ ಅದನ್ನ ನೋಡಿ ತುಂಬಾ ಆಶ್ಚರ್ಯ ಪಡುತ್ತಾನೆ. ಇದು ನಾರ್ಮಲ್ ಗೊಂಬೆಯಲ್ಲ ಎಂದು ಹೇಳಿ ತಕ್ಷಣ ಅವರಿಬ್ಬರು ಶಾಮನ್ ಅಂದರೆ ಆ ತಾಂತ್ರಿಕಳ ಹತ್ರ ಹೋಗಿ ಆ ಗೊಂಬೆಯನ್ನ ತೋರಿಸ್ತಾರೆ. ಅದನ್ನ ನೋಡಿ ಆ ಶಾಮನ್ ತುಂಬಾ ಆಶ್ಚರ್ಯಪಟ್ಟು, ನಿಮ್ಮ ಕುಟುಂಬದ ಮೇಲೆ ಯಾರೋ ತುಂಬಾ ಭಯಾನಕವಾದ ಕೆಟ್ಟ ಮಾಟ ಮಂತ್ರವನ್ನ ಮಾಡಿಸಿದರೆ, ಆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಮಾಡಿಸಿರುವ ವ್ಯಕ್ತಿ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಕೂಡ ಬದುಕಬಾರದು ಎಂದು ಈ ಮಾಟ ಮಂತ್ರವನ್ನ ಮಾಡಿಸಿದರೆ ಇದಕ್ಕೆ ಯಾವ ಪರಿಹಾರವಿಲ್ಲ ಎಂದು ಹೇಳುತ್ತಾಳೆ. ಅಂದರೆ ಸ್ನೇಹಿತರೆ, ಇಷ್ಟು ದಿನ ನಾವು ಮ್ಯೂಲ್ ಕ್ಲಾವೆನ್ ಟ್ಯೂಸ್ಡೇ ದಿನ ಸತ್ತಿರೋದ್ರಿಂದ ಊರಿನ ಮುಖ್ಯಸ್ಥ ಹೇಳಿದ ಆ ರಿಚುವಲ್ ಅನ್ನ ಮಾಡದೆ ಇರೋದಕ್ಕೆ ಹೀಗೆ ಆಗ್ತಾ ಇರೋದು ಅಂತ ಅನ್ಕೊಂಡಿದ್ವಿ. ಆದರೆ ಅದು ತಪ್ಪು. ಇವರ ಕುಟುಂಬದ ಮೇಲೆ ಯಾರೋ ತುಂಬಾ ಭಯಾನಕವಾದ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಮಾಡಿಸಿರ್ತಾರೆ. ಆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಇವರೆಲ್ಲ ಸಾಯಲೇಬೇಕು ಎಂದು ಮಾಡಿಸಿರ್ತಾರೆ. ಅದರಿಂದ ಒಬ್ಬೊಬ್ಬರಾಗಿ ಅವರ ಕುಟುಂಬದಲ್ಲಿ ಸಾಯ್ತಾ ಇರ್ತಾರೆ. ನೂರಿಯ ತಂದೆ ತಾಯಿ ಕೂಡ ಸತ್ತು ಅವರು ಆತ್ಮ ಆಗಿ ಅಲೆದಾಡೋದಕ್ಕೆ ಯಾವುದೇ ಕಾರಣವಿರಲಿಲ್ಲ. ಆದರೂ ಕೂಡ ಅವರು ಇವರಿಗೆಲ್ಲ ಏಕೆ ಕಾಣಿಸ್ತಾ ಇದ್ದಾರೆ ಎಂದರೆ ಅದು ಮ್ಯೂಲ್ ನ ಫ್ಯಾಮಿಲಿಯ ವೀಕ್ನೆಸ್ ಆಗಿರುತ್ತೆ. ಅಂದರೆ ಮ್ಯೂಲ್ ನ ಹೆಂಡತಿ ತನ್ನ ಗಂಡ ಮ್ಯೂಲ್ ಅನ್ನ ತುಂಬಾ ಇಷ್ಟಪಡ್ತಾ ಇರ್ತಾಳೆ. ಅದಕ್ಕಾಗಿ ಮ್ಯೂಲ್ ಅವಳಿಗೆ ಕಾಣ್ತಾ ಇರ್ತಾನೆ. ಸೆಸೆ ಕೂಡ ತನ್ನ ತಂದೆ ತಾಯಿಯನ್ನ ತುಂಬಾ ಪ್ರೀತಿಸ್ತಾ ಇರ್ತಾನೆ. ಅದಕ್ಕಾಗಿ ಅವನಿಗೆ ಅವನ ತಂದೆ ತಾಯಿಯ ಆತ್ಮಗಳು ಕಾಣ್ತಾ ಇರುತ್ತೆ. ಅದೆಲ್ಲ ಅವರ ವೀಕ್ನೆಸ್ ಆಗಿರುತ್ತೆ. ಆದರೆ ಇಲ್ಲಿಯವರೆಗೂ ಇವರೆಲ್ಲ ನೋಡುತ್ತಿದ್ದ ಆತ್ಮಗಳು ನಿಜವಾಗಿಯೂ ಅವರ ತಂದೆ ತಾಯಿಯ ಆತ್ಮಗಳಲ್ಲ. ಅವರ ತಂದೆ ತಾಯಿಯ ರೂಪದಲ್ಲಿ ಅವರ ಸಾವು ಬಂದು ಅವರಿಗೆ ಕಾಡ್ತಾ ಇರುತ್ತೆ. ಏಕೆಂದರೆ ನೇರವಾಗಿ ಎಲ್ಲಿ ಕೂಡ ಅವರ ತಂದೆಯ ಆತ್ಮ ಯಾರನ್ನು ಪೊಸೆಸ್ ಮಾಡ್ಕೊಂಡಿಲ್ಲ. ಎಲ್ಲಿ ಕೂಡ ನೇರವಾಗಿ ಯಾರನ್ನು ಕೊಲ್ಲಲಿಲ್ಲ. ಅವರೆಲ್ಲ ಬೇರೆ ಬೇರೆ ಅಪಘಾತಗಳಲ್ಲಿ ಸತ್ತರು. ಸಾವು ಅವರ ತಂದೆ ತಾಯಿಯ ರೂಪದಲ್ಲಿ ಬಂದು ಅವರನ್ನ ಎದುರಿಸ್ತಾ ಇತ್ತು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನು ಎಂದರೆ ಮ್ಯೂಲ್ನ ಕುಟುಂಬಕ್ಕೆ ಯಾರು ಕೂಡ ಶತ್ರುಗಳಿರಲಿಲ್ಲ. ಆದರೂ ಕೂಡ ಅವರ ಮೇಲೆ ಇಷ್ಟು ಭಯಾನಕವಾದ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಮಾಡಿಸಿದವರು ಯಾರು? ಈ ಕಡೆ ಅದನ್ನ ಕೇಳಿ ನೂರಿ ಮತ್ತೆ ಯಾಂದ ಇದರಿಂದ ನಾವು ಹೇಗೆ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ, ನಮ್ಮನ್ನು ಹೇಗಾದರೂ ಮಾಡಿ ಕಾಪಾಡಿ ಎಂದು ಆ ಶಾಮನ್ ಬಳಿ ಬೇಡಿಕೊಳ್ತಾ ಇರ್ತಾರೆ. ಅದಕ್ಕೆ ಆ ಶಾಮನ್, ನೀವು ಬದುಕಬೇಕಂದರೆ ಈಗ ಇರೋದು ಒಂದೇ ದಾರಿ, ನಿಮ್ಮ ರಕ್ತದಲ್ಲಿ ಒಂದು ದೊಡ್ಡ ರಿಚುವಲ್ ಅನ್ನ ಮಾಡಬೇಕು. ಹಾಗೆ ಮಾಡಿದರೆ ಯಾರು ನಿಮ್ಮ ಮೇಲೆ ಮಾಟ ಮಂತ್ರವನ್ನ ಮಾಡಿಸಿದರೋ ಅವರ ಮೇಲೇನೆ ಅದು ಹಿಂತಿರುಗುತ್ತದೆ. ಅದಕ್ಕೆ ನೂರಿ ಮತ್ತೆ ಯಾಂದ ಆ ಶಾಮನ್ಗೆ ಆ ರಿಚುವಲ್ ಅನ್ನ ಮಾಡೋದಕ್ಕೆ ಹೇಳುತ್ತಾರೆ. ನಂತರ ಆ ಶಾಮನ್ ಆ ರಿಚುವಲ್ ಅನ್ನ ಸ್ಟಾರ್ಟ್ ಮಾಡುತ್ತಾಳೆ. ಮೊದಲು ಅವಳು ಅವರಿಬ್ಬರ ಕೈಯಿಂದ ರಕ್ತವನ್ನ ತೆಗೆದುಕೊಳ್ಳುತ್ತಾಳೆ. ನಂತರ ಅವಳು ನಾವು ಈ ಮೂವಿಯ ಮೊದಲನೆಯ ಸೀನ್ ನಲ್ಲಿ ನೋಡಿದ ಹಾಗೆ ನೂರಿ ಮತ್ತೆ ಯಾಂದನನ್ನ ಗುಂಡಿ ತೋಡಿ ಅರ್ಧದಷ್ಟು ನೆಲದ ಒಳಗಡೆ ಹೂಳುತ್ತಾಳೆ. ಅವರ ದೇಹ ಪೂರ್ತಿಯಾಗಿ ಮಣ್ಣಿನ ಒಳಗಡೆ ಇರುತ್ತದೆ. ಅವರ ತಲೆ ಮಾತ್ರ ಹೊರಗಡೆ ಇರುತ್ತದೆ. ಆ ಶಾಮನ್ ಅವರ ರಕ್ತ ಮತ್ತೆ ಒಂದು ಕೋಳಿಯನ್ನ ಸಾಯಿಸಿ ಇವರ ತಲೆ ಮೇಲೆ ಹಾಕುತ್ತಾಳೆ. ನಂತರ ಇವರ ತಲೆ ಮೇಲೆ ಕೈಯನ್ನ ಇಟ್ಟು ಮಂತ್ರಗಳನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಶಾಮನ್ ಮಾಡುತ್ತಿರುವ ರಿಚುವಲ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಎಂದರೆ ಅದನ್ನ ತಡೆಯಲು ಅಲ್ಲಿರೋ ಎಲ್ಲ ಆತ್ಮಗಳು ಬಂದು ಇವರಿಬ್ಬರನ್ನ ತುಂಬಾ ಎದುರಿಸ್ತಾ ಇರುತ್ತೆ. ಆದರೂ ಕೂಡ ಇವರು ಧೈರ್ಯದಿಂದ ಆ ರಿಚುವಲ್ ಅನ್ನ ಮುಂದುವರಿಸುತ್ತಾರೆ. ಆಗ ನಿಜವಾಗಲೂ, ಅಂದರೆ ಸ್ನೇಹಿತರೆ, ನಿಜವಾಗ್ಲೂ ಇವರ ಕುಟುಂಬದಲ್ಲಿ ಯಾರು ಕೂಡ
ಬದುಕಬಾರದು ಎಂದು ಯಾರು ಅವರ ಮೇಲೆ ಮಾಟ ಮಂತ್ರವನ್ನ ಮಾಡಿಸಿರ್ತಾರೋ ಅವರ ಮೇಲೆನೆ ಆ ಮಾಟ ಮಂತ್ರ ಹಿಂದಿರುಗಿ ಹೋಗುತ್ತದೆ, ಅಂದರೆ ಸಾವು. ಆಗ ಇಲ್ಲಿ ನಮಗೆ ಈ ಮೂವಿಯ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಂದರೆ ಇವರ ಕುಟುಂಬದ ಮೇಲೆ ಬ್ಲಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರವನ್ನ ಮಾಡಿಸಿದವರು ಬೇರೆ ಯಾರು ಅಲ್ಲ, ಮ್ಯೂಲ್ನ ಸ್ವಂತ ತಮ್ಮ ಸೋಯಲ್ ಆಗಿರ್ತಾನೆ. ಅಂದರೆ ಮ್ಯೂಲ್ನ ಸ್ವಂತ ತಮ್ಮನೇ ಮ್ಯೂಲ್ನ ಹೆಂಡತಿ ಮಕ್ಕಳೆಲ್ಲ ಸಾಯಬೇಕು ಎಂದು ಅವರ ಮೇಲೆ ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡಿಸಿರ್ತಾನೆ. ನಂತರ ಸುಯಿಲ್ ಇದನ್ನೆಲ್ಲ ಏಕೆ ಮಾಡಿಸಿರ್ತಾನೆ ಅಂತ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಅದರಲ್ಲಿ ಸುಯಿಲ್ಗೆ ಕಾರ್ ಆಕ್ಸಿಡೆಂಟ್ ಆಗಿರುತ್ತೆ. ಅದರಲ್ಲಿ ಅವನ ಪತ್ನಿ ಸಾವನ್ನ ಅಪ್ಪಿರ್ತಾಳೆ. ಇವನಿಗೂ ಕೂಡ ಕಾಲು ಮುರಿದು ತುಂಬಾ ಗಾಯಗಳಾಗಿರುತ್ತದೆ. ಅದಾದ ನಂತರ ಮ್ಯೂಲ್ ತನ್ನ ತಮ್ಮ ಸೋಹೆಲ್ಗೆ, ಈಗ ನೀನು ಓಡಾಡುವ ಸ್ಥಿತಿಯಲ್ಲಿ ಇಲ್ಲ, ನಿನ್ನ ಮಗಳು ಅಂಜಾಂಗಳನ್ನ ನನ್ನ ಮಕ್ಕಳ ಜೊತೆ ಒಳ್ಳೆ ಕಾಲೇಜಿಗೆ ಸೇರಿಸಿ ಅವಳನ್ನ ತುಂಬಾ ಚೆನ್ನಾಗಿ ಓದಿಸುತ್ತೇನೆ, ನಿನ್ನ ತೋಟಗಳನ್ನ ನಾನೇ ನೋಡಿಕೊಳ್ಳುತ್ತೇನೆ, ಇಲ್ಲಿಗೆ ನೀನು ಬರೋದಕ್ಕೆ ಹೋಗಬೇಡ ಎಂದು ಹೇಳಿ ಅವನಿಗೆ ಗೊತ್ತಾಗದ ರೀತಿ ಮ್ಯೂಲ್ ತನ್ನ ತಮ್ಮನ ಎಲ್ಲ ಜಮೀನನ್ನ ತನ್ನ ಹೆಸರಿಗೆ ಬರೆಸ್ಕೊಂಡಿರ್ತಾನೆ. ಅಷ್ಟಲ್ಲದೆ ಸೋಯಲ್ ಒಬ್ಬ ಹುಚ್ಚ ಎಂದು ಆ ಊರಲ್ಲಿ ಸುಳ್ಳು ಸುದ್ದಿಯನ್ನ ಎಬ್ಸಿರ್ತಾನೆ. ಹಾಗೆ ಅವಳ ಮಗಳನ್ನ ಒಳ್ಳೆ ಕಾಲೇಜ್ಗೆ ಕಳಿಸಿ ಓದಿಸುತ್ತೇನೆ ಎಂದು ಸುಳ್ಳು ಹೇಳಿ ಅವಳನ್ನ ತನ್ನ ಮನೆಯಲ್ಲೇ ಕೆಲಸಕ್ಕೆ ಇಟ್ಕೊಂಡಿರ್ತಾನೆ. ಈ ವಿಷಯ ಎಲ್ಲ ಸೋಯಲ್ಗೆ ಗೊತ್ತಾದಾಗ ಮ್ಯೂಲ್ ಮೇಲೆ ಅವನು ತುಂಬಾ ಕೋಪಗೊಳ್ಳುತ್ತಾನೆ. ಅವನ ಮಗಳನ್ನ ಮ್ಯೂಲ್ ತನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡಿರೋದನ್ನ ನೋಡಿ ಅವನಿಗೆ ಇನ್ನಷ್ಟು ಜಾಸ್ತಿ ಕೋಪ ಬರುತ್ತದೆ. ಅವತ್ತೇ ಅವನು ಅವನ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಡಿಸೈಡ್ ಮಾಡ್ತಾನೆ. ಅದಕ್ಕಾಗಿ ಮ್ಯೂಲ್ನ ಫ್ಯಾಮಿಲಿಯ ಮೇಲೆ ಅವನು ಒಂದು ಭಯಾನಕವಾದ ರಿಚುವಲ್ ಅನ್ನ ಮಾಡ್ತಾನೆ. ಅಂದರೆ ಒಂದು ಕೆಟ್ಟ ಮಾಟ ಮಂತ್ರವನ್ನ ಮಾಡ್ತಾನೆ. ಅದರಲ್ಲಿ ಮ್ಯೂಲ್ನ ಕುಟುಂಬದಲ್ಲಿ ಇರೋ ಒಬ್ಬರು ಕೂಡ ಬದುಕಬಾರದು ಎಂದು ಅವರ ಫೋಟೋವನ್ನ ಇಟ್ಟು ಸುಟ್ಟಿರೋ ಶವದ ಬೂದಿಯಲ್ಲಿ ಅವರೆಲ್ಲರ ಹೆಸರಲ್ಲಿ ಒಂದೊಂದು ಗೊಂಬೆಯನ್ನ ತಯಾರು ಮಾಡಿ ಅಂಜಾಂಗಿಗೆ ಅವರ ರೂಮ್ ನಲ್ಲಿ ಇಡೋದಕ್ಕೆ ಕೊಡುತ್ತಾನೆ. ಅಂಜಾಂಗ್ ಕೂಡ ಆ ಗೊಂಬೆಗಳನ್ನ ತಗೊಂಡು ಅವರೆಲ್ಲರ ರೂಮ್ ನಲ್ಲಿ ಇಡುತ್ತಾಳೆ. ಸೋಹೆಲ್ ಆ ಬ್ಲಾಕ್ ಮ್ಯಾಜಿಕ್ ನ ಮಾಡಿದರಿಂದ ಮ್ಯೂಲ್ ಮತ್ತು ಮ್ಯೂಲ್ನ ಹೆಂಡತಿ ಹಾಗೆ ಸೆಸೆ ಸಾವನ್ನ ಅಪ್ತಾರೆ. ತಂದೆ ಮಗಳು ಸೇರಿಕೊಂಡು ಅವರ ಅರ್ಧ ಕುಟುಂಬವನ್ನೇ ನಾಶ ಮಾಡಿ ಬಿಡುತ್ತಾರೆ. ಆ ಮನೆಯಲ್ಲಿ ನಡೀತಾ ಇರೋ ಎಲ್ಲಾ ವಿಷಯಗಳನ್ನ ಅಂಜಾಂಗ್ ಹೋಗಿ ತನ್ನ ತಂದೆಗೆ ಹೇಳ್ತಾ ಇರ್ತಾಳೆ. ಈ ಕಡೆ ಮತ್ತೆ ನಾವು ಪ್ರೆಸೆಂಟ್ ಗೆ ಬಂದರೆ ನೂರಿ ಮತ್ತೆ ಯಾಂದ ಮೇಲೆ ಮಾಡುತ್ತಿದ್ದ ಆ ರಿಚುವಲ್ ಕೊನೆಯ ಹಂತಕ್ಕೆ ಬಂದಿರುತ್ತೆ. ಆಗ ಯಾರು ಅದನ್ನ ಮಾಡಿದ್ದಾರೋ ಅವರ ಮೇಲೇನೆ ಹಿಂತಿರುಗಿ ಹೋಗುತ್ತೆ. ಅಂದರೆ ಈಗ ಆ ಬ್ಲಾಕ್ ಮ್ಯಾಜಿಕ್ ಹಿಂತಿರುಗಿ ಸೋಯಲ್ ಹತ್ರ ಹೋಗುತ್ತೆ. ಅಂದರೆ ಸಾವು ಈಗ ಅವನಿಗೆ ಕಾಡ್ತಾ ಇರುತ್ತೆ. ಈ ಕಡೆ ನಾವು ಸುಹೇಲ್ನ ಮನೆಯಲ್ಲಿ ಸುಹೇಲನ್ನ ನೋಡ್ತೀವಿ. ಈಗ ಅವನಿಗೆ ಆ ಆತ್ಮಗಳು ಕಾಣ್ತಾ ಇರುತ್ತೆ. ಅದನ್ನ ನೋಡಿ ಅವನು ತುಂಬಾ ಭಯ ಬೀಳ್ತಾ ಇರ್ತಾನೆ. ಅವನು ಎಲ್ಲೇ ಹೋದರೂ ಆ ಆತ್ಮಗಳು ಹಿಂಬಾಲಿಸಿಕೊಂಡು ಅವನ ಹತ್ರ ಬರ್ತಾ ಇರುತ್ತೆ. ಅದನ್ನ ನೋಡಿ ಅವನು ತುಂಬಾ ಹೆದರ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದಾಗೆ ಆ ಮನೆಯಲ್ಲಿ ಇರೋ ಎಲ್ಲ ವಸ್ತುಗಳು ಅವನ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ. ಆಗ ಒಂದು ಭಾರವಾದ ವಸ್ತು ಅವನ ಮೈ ಮೇಲೆ ಬೀಳುತ್ತೆ. ಅದರ ಮೇಲೆ ಆಸಿಡ್ ಇರುತ್ತದೆ. ಅದು ಸೀದಾ ಅವನ ಮುಖದ ಮೇಲೆ ಬಿದ್ದು ಅವನ ಮುಖ ಸುಟ್ಟು ಹೋಗಿ ಅಲ್ಲೇ ಅವನು ಸಾವನ್ನ ಅಪ್ತಾನೆ. ಹಾಗೆ ಈ ಕಡೆ ನಾವು ಅಂಜಂಗನ್ನ ನೋಡ್ತೀವಿ. ಅವಳು ಮಳೆ ಬರುತ್ತದೆ ಎಂದು ಕುದುರೆಯನ್ನ ಶೆಡ್ ನ ಒಳಗಡೆ ಕರೆದುಕೊಂಡು ಹೋಗಲು ಪ್ರಯತ್ನ ಪಡ್ತಾ ಇರ್ತಾಳೆ. ಆದರೆ ಈ ದಿನ ಆ ಕುದುರೆ ಅವಳ ಜೊತೆ ಬರ್ತಾ ಇರೋದಿಲ್ಲ. ತಾನೇ ಸಾಕಿದ ಕುದುರೆ ಆದರೂ ಆ ಕುದುರೆ ಇವತ್ತು ಅವಳ ಮಾತನ್ನ ಕೇಳ್ತಾ ಇರೋದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕುದುರೆ ಬರ್ತಾ ಇರೋದಿಲ್ಲ. ತುಂಬಾ ವಿಚಿತ್ರವಾಗಿ ಆಡ್ತಾ ಇರುತ್ತೆ. ಆಗ ಅಂಜಂಗ್ ಕುದುರೆಯ ಹಗ್ಗವನ್ನ ಹಿಡಿದು ಎಳೆಯೋದಕ್ಕೆ ನೋಡುತ್ತಾಳೆ. ಆದರೆ ಆ ಕುದುರೆ ಅವಳನ್ನೇ ಎಳೆದುಕೊಂಡು ಹೋಗುತ್ತೆ. ಆ ಕುದುರೆ ತುಂಬಾ ಜೋರಾಗಿ ಕಾಡಿನ ಒಳಗಡೆ ಅವಳನ್ನ ಎಳೆದುಕೊಂಡು ಹೋಗುತ್ತೆ. ಆಗ ಒಂದು ಚೂಪಾದ ಮರದ ಕೊಂಬೆ ಅಡ್ಡ ಬಂದು ಅವಳ ಬಾಡಿಗೆ ಚುಚ್ಚುತ್ತೆ. ಇದರಿಂದ ಅವಳು ಕೂಡ ಸಾವನ್ನ ಅಪ್ತಾಳೆ. ಇವಳು ಕೂಡ ತನ್ನ ತಂದೆ ಮಾಡಿರೋ ಆ ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾಳೆ. ಅದರಿಂದ ಆ ಮಾಟ ಮಂತ್ರ ಇವಳಿಗೇನೆ ಹಿಂತಿರುಗಿರುತ್ತದೆ. ಅಣ್ಣ ತಮ್ಮನ ಜಗಳದಲ್ಲಿ ಇಬ್ರು ಕೂಡ ಉಳಿಲಿಲ್ಲ. ಈ ಕಡೆ ಆ ಶಾಮನ್ ನೂರಿ ಮತ್ತು ಯಾಂದಾಗೆ ಮಾಡಿದ್ದ ಆ ರಿಚುವಲ್ ಸಕ್ಸಸ್ ಆಗಿರುತ್ತೆ. ಅಂದರೆ ಈಗ ಅವರಿಬ್ಬರಿಗೂ ಏನು ಕೂಡ ತೊಂದರೆ ಇಲ್ಲ. ಅಂದರೆ ಅವರು ಬದುಕುತ್ತಾರೆ. ಮಾರನೇ ದಿನ ಅವರು ತಮ್ಮ ಚಿಕ್ಕಪ್ಪ ಸೋಹೆಲ್ ಮತ್ತು ತಂಗಿ ಅಂಜಾಂಗಳ ಸಮಾಧಿಯನ್ನ ಮಾಡುತ್ತಾರೆ. ಕುಟುಂಬದ ಜಗಳದಲ್ಲಿ ಅಣ್ಣ ತಮ್ಮ ಇಬ್ಬರು ಕೂಡ ಉಳಿಲಿಲ್ಲ. ಸೋಹೆಲ್ ಮಾಡಿಸಿದ ಮಾಟ ಅವನಿಗೇನೆ ಹಿಂತಿರುಗಿರುತ್ತದೆ. ಮ್ಯೂಲ್ ಅವನ ತಮ್ಮನಿಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದರೆ ಅವನಿಗೂ ಕೂಡ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಎಷ್ಟೇ ಆಸ್ತಿ ಇದ್ದರೆ ಏನು ಅನುಭವಿಸೋದಕ್ಕೆ ಅವನೇ ಇಲ್ಲ. ಮಕ್ಕಳನ್ನು ಅನಾಥರನಾಗಿ ಮಾಡಿ ಹೋದ. ಸೇಡು ತೀರಿಸಲು ಹೋಗಿ ಸೋಹೆಲ್ ಕೂಡ ಅವನ ಕುಟುಂಬವನ್ನ ಕಳೆದುಕೊಂಡು ಬಿಟ್ಟ. ಈ ಕಡೆ ಎಲ್ಲ ಮುಗಿದ ಮೇಲೆ ಯಾಂದ ನೂರಿಗೆ ಕೇಳುತ್ತಾನೆ, ಈಗ ನೀನು ಈ ಊರನ್ನ ಬಿಟ್ಟು ಓದಲು ಬೇರೆ ಊರಿಗೆ ಹೋಗುತ್ತೀಯಾ? ಅದಕ್ಕೆ ನೂರಿ, ಇಲ್ಲ, ಈಗ ನನಗೆ ನೀನೊಬ್ಬನೇ ಇರೋದು. ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ. ನಾನು ಇಲ್ಲೇ ಇರುತ್ತೇನೆ ಎಂದು ಹೇಳುತ್ತಾಳೆ. ಅದಕ್ಕೆ ಯಾಂದ ತುಂಬಾ ಖುಷಿಯಾಗುತ್ತಾನೆ. ಯಾಂದ ಕೂಡ ನಾನು ಇಲ್ಲೇ ಇದ್ದು ತನ್ನ ತಂದೆಯ ಜಮೀನನ್ನ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಆಗ ಯಾಂದಗೆ ಒಂದು ಪ್ರಶ್ನೆ ಮೂಡುತ್ತೆ. ಅವನು ನೂರಿಗೆ ಕೇಳುತ್ತಾನೆ, ನಾವು ಬದುಕಿದ್ದು ಹೇಗೆ? ಕ್ಲೆವೆನ್ ಟ್ಯೂಸ್ಡೇ ದಿನ ಅಪ್ಪ ಸತ್ತಾಗ ಸ್ಮಶಾನದ ದಾರಿಯ ಉದ್ದಕ್ಕೂ ಪ್ಲೇಟ್ ಗಳನ್ನ ಹೊಡೆದುಕೊಂಡು ಹೋದ ಆ ರಿಚುವಲ್ ಅನ್ನ ಮಾಡಿದ್ರಿಂದನ ಅಥವಾ ಆ ಶಾಮನ್ ನಮ್ಮಿಬ್ಬರ ಮೇಲೆ ಮಾಡಿದ ಆ ರಕ್ತದ
ರಿಚುವಲ್ ಇಂದನ ಅದಕ್ಕೆ ನೂರಿ ಹತ್ರನೂ ಕೂಡ ಯಾವುದೇ ಉತ್ತರ ಇರುವುದಿಲ್ಲ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತದೆ. ಲಾಸ್ಟ್ ಸೀನ್ ಅಲ್ಲಿ ನಾವು ಊರಿನ ಮುಖ್ಯಸ್ಥನನ್ನ ನೋಡ್ತೀವಿ. ಅವನು ಅದೇ ಶಾಮನ್ ಅಂದರೆ ಆ ತಾಂತ್ರಿಕಳ ಮನೆಗೆ ಬಂದಿರ್ತಾಳೆ. ಆದರೆ ಇಲ್ಲಿ ಆಶ್ಚರ್ಯ ಪಡುವ ವಿಷಯ ಏನಂದ್ರೆ ಆ ಶಾಮನ್ ಈ ಊರಿನ ಮುಖ್ಯಸ್ಥನಿಗೆ ಕೈ ಮುಗಿದು ಒಳಗಡೆ ಕರೀತಾ ಇರ್ತಾಳೆ. ಈ ಊರಿನ ಮುಖ್ಯಸ್ಥ ಅಲ್ಲಿ ನಗ್ತಾ ಇರ್ತಾನೆ. ಅವನು ಅಂದುಕೊಂಡ ರೀತಿನೇ ಆಗಿರೋ ರೀತಿ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಇಲ್ಲಿ ಈ ಊರಿನ ಮುಖ್ಯಸ್ಥನ ಮೇಲೆ ನಮಗೆ ಡೌಟ್ ಬರುತ್ತದೆ, ಇದನ್ನೆಲ್ಲ ಮಾಡಿಸಿರೋದು ಇವನೇ ಇರಬೇಕಾ? ಸ್ನೇಹಿತರೆ, ನನ್ನ ಪ್ರಕಾರ ಮ್ಯೂಲ್ ತುಂಬಾ ಶ್ರೀಮಂತ ವ್ಯಕ್ತಿ ಆಗಿರ್ತಾನೆ. ಅವನ ಹತ್ರ ಸಾಕಷ್ಟು ಜಮೀನು ಇರುತ್ತದೆ. ಊರಿನ ಜನರು ಕೂಡ ಮುಖ್ಯಸ್ಥನಿಗಿಂತ ಇವನಿಗೇನೆ ಜಾಸ್ತಿ ಮರ್ಯಾದೆಯನ್ನ ಕೊಡ್ತಾ ಇರ್ತಾರೆ. ಹಾಗೆ ಊರಿನ ಜನರ ಜಮೀನುಗಳಿಗಿಂತ ಮ್ಯೂಲ್ನ ಜಮೀನಲ್ಲಿ ಹೆಚ್ಚು ಫಲವನ್ನ ಕೊಡ್ತಾ ಇರುತ್ತೆ. ಅದರಿಂದ ಅವನಿಗೆ ಹೆಚ್ಚು ಲಾಭವಾಗ್ತಾ ಇರುತ್ತೆ. ಆದ್ರೆ ಅವನು ಈ ಸೀಕ್ರೆಟ್ ಅನ್ನ ಯಾರ ಹತ್ರನೂ ಕೂಡ ಹೇಳ್ತಾ ಇರೋದಿಲ್ಲ. ಊರಿನ ಮುಖ್ಯಸ್ಥ ಎಷ್ಟೇ ಬಾರಿ ಅವನಿಗೆ ಕೇಳಿದರೂ ಅವನು ಅದನ್ನ ಯಾರಿಗೂ ಹೇಳ್ತಾ ಇರೋದಿಲ್ಲ. ಅದರಿಂದನೂ ಕೂಡ ಊರಿನ ಮುಖ್ಯಸ್ಥನಿಗೆ ಅವನ ಮೇಲೆ ತುಂಬಾ ಕೋಪವಿರುತ್ತದೆ. ಮ್ಯೂಲ್ ತನ್ನ ಸ್ವಂತ ತಮ್ಮನ ಜಮೀನನ್ನ ಅವನ ಹೆಸರಿಗೆ ಬರೆಸಿಕೊಂಡಿದ್ದಾನೆ. ಅದರಿಂದ ಅವನ ತಮ್ಮ ತುಂಬಾ ಕೋಪದಲ್ಲಿ ಇದ್ದಾನೆ ಎಂದು ಅವನಿಗೆ ಗೊತ್ತಾದಾಗ ಬಹುಶಃ ಈ ಊರಿನ ಮುಖ್ಯಸ್ಥ ಇದನ್ನ ಲಾಭವಾಗಿ ಪಡೆದುಕೊಂಡು ಅವನ ತಮ್ಮ ಸೊಹೆಲ್ ಹತ್ರ ಹೋಗಿ ಅವರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಮಾಡಿಸು ಎಂದು ಆ ತಾಂತ್ರಿಕಳು ಅಂದರೆ ಆ ಶಾಮನ್ನ ಅಡ್ರೆಸ್ ಅನ್ನ ಕೊಟ್ಟಿರಬೇಕು. ನಂತರ ಮ್ಯೂಲ್ನ ಕುಟುಂಬದಲ್ಲಿ ಒಬ್ಬೊಬ್ಬರಾಗೆ ಸಾಯುತ್ತಿರೋದನ್ನ ನೋಡಿ ಇವನೇ ಅಂದಾಗೆ ಆ ಶಾಮನ್ ಹತ್ರ ಹೋಗೋದಕ್ಕೆ ಅಡ್ರೆಸ್ ಅನ್ನ ಕೊಡುತ್ತಾನೆ. ಅಂದರೆ ಇಬ್ಬರ ಕುಟುಂಬದಲ್ಲಿ ಒಬ್ಬರು ಕೂಡ ಉಳಿಬಾರದು ಎಂದು. ಅವನು ಈಗೇಕೆ ಮಾಡಿರ್ತಾನೆ ಅಂದರೆ ನಾನು ಈ ಮೊದಲೇ ಹೇಳಿರುವ ಹಾಗೆ ಜನರು ಅವನಿಗಿಂತ ಜಾಸ್ತಿ ಮ್ಯೂಲ್ಗೆನೆ ಮರ್ಯಾದೆಯನ್ನ ಕೊಡ್ತಾ ಇರ್ತಾರೆ. ಹಾಗೆ ಮ್ಯೂಲ್ ಬಳಿ ಸಾಕಷ್ಟು ಆಸ್ತಿ ಮತ್ತೆ ಜಮೀನುಗಳು ಇರುತ್ತದೆ. ಅದರಿಂದ ಅವನನ್ನ ನೋಡಿ ಅವನಿಗೆ ತುಂಬಾ ಹೊಟ್ಟೆ ಕಿಚ್ಚು ಇರುತ್ತದೆ. ಅವನಿಗೆ ಸೀಡನ್ನ ತೀರಿಸಿಕೊಳ್ಳಬೇಕಾಗಿತ್ತು. ಊರಿನ ಮುಖ್ಯಸ್ಥನಿಗೆ ಒಂದು ಚಾನ್ಸ್ ಸಿಕ್ತು, ಅದನ್ನ ಅವನು ಉಪಯೋಗ ಮಾಡಿಕೊಂಡ. ಅದಕ್ಕೆ ದೊಡ್ಡವರು ಹೇಳೋದು ಅಣ್ಣ ತಮ್ಮರ ಜಗಳ ಮನೆಯಲ್ಲೇ ಇರಬೇಕು, ಹೊರಗಡೆ ಹೋದರೆ ಬೇರೆಯವರು ಅದರಿಂದ ಲಾಭವನ್ನ ಮಾಡಿಕೊಳ್ಳುತ್ತಾರೆ. ಸೊ ಗೈಸ್, ಹೇಗನ್ನಿಸ್ತು ನಿಮಗೆ ಈ ಇಂಡೋನೇಷಿಯನ್ ಹಾರರ್ ಮೂವಿ? ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ಕ್ವಾಫ್ ಎಂಬ ಒಂದು ಹಾರರ್ ಥ್ರಿಲ್ಲಿಂಗ್ ಆಗಿರುವ ವೆಬ್ ಸೀರೀಸ್ ಅನ್ನ ನೀವು ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಕೊನೆಯಲ್ಲಿ ಎಂಡ್ ಸ್ಕ್ರೀನ್ ನಲ್ಲಿ ಅದು ಕಾಣುತ್ತದೆ. ದಯವಿಟ್ಟು ಹೋಗಿ ನೋಡಿ, ನಿಮಗೆ ಅದು ತುಂಬಾ ಇಷ್ಟವಾಗುತ್ತದೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನೀವು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿದ್ರೆ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಸ್ನ ಮೊದಲು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ.